Hi my dear students, welcome to the video class. In last video, so we have know that in last video introduction about continuity and differentiability, right? So now in today's class let us discuss some theorems regarding continuity. Okay. So before going to that, so you know what discontinuity ಅಂತ ನೋಡಿದ್ವಿ. So if f is not continuous at x is equal to a, then f is what discontinuous at x is equal to a ಅಂತ ಹೇಳ್ತೀವಿ. ಒಂದು ಪಾಯಿಂಟಲ್ಲಿ ಒಂದು ಫಂಕ್ಷನ್ ಕಂಟಿನ್ಯೂಸ್ ಇಲ್ಲ ಅಂತಂದಾಗ ಆ ಫಂಕ್ಷನ್ ಏನಾಗುತ್ತೆ, ಡಿಸ್ಕಂಟಿನ್ಯೂಟಿ ಆಗುತ್ತೆ ಅಂತ ಹೇಳ್ತಾನೆ. ಅದು ಆ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ. ಯಾಕಂದ್ರೆ ಆ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಡಿಸ್ಕಂಟಿನ್ಯೂಟಿ ಆಗಬೇಕಂದ್ರೆ ಏನಿರಬೇಕಂತ ಹೇಳಿದೆ ನಾನು, ಒಂದು ಜಂಪ್ ಇರಬೇಕು ಇಲ್ಲ ಬ್ರೇಕ್ ಇರಬೇಕು ಅಂತೆಲ್ಲ ಹೇಳಿದೆ ನಾನು. ಅದರ್ವೈಸ್ ಫಂಕ್ಷನ್ ಈಸ್ ನಾಟ್ ಡಿಫೈನ್ ಅಂತ ಹೇಳಿದೆ. ಓಕೆನಾ, ನಾಟ್ ಡಿಫೈನ್ ಅಂತಂದರೆ ಸೊ ದಟ್ ಪಾಯಿಂಟ್, ಆ ಯಾವ ಪಾಯಿಂಟಲ್ಲಿ ನೀವು ಕಂಟಿನ್ಯೂಟಿ ಚೆಕ್ ಮಾಡ್ತಿರ್ತೀರೋ ಆ ಪಾಯಿಂಟು ನಿಮ್ಮ ಡೊಮೈನಲ್ಲಿ ಇರಲ್ಲ. ಓಕೆನಾ, ಕ್ಲಿಯರ್. ಸೊ ಹಾಗೆ ನೆಕ್ಸ್ಟ್ ಆ ಪಾಯಿಂಟ್ ಏನಂತ ಕರಿತೀವಿ, ಸೊ ಎ ಇಸ್ ಕಾಲ್ಡ್ ವಾಟ್, ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ ಆಫ್ ಎಫ್ ಅಂತ ಹೇಳ್ತೀವಿ ಅದನ್ನು. ಓಕೆ, ಸೊ ಹಾಗೆ ಒಂದು ಎಕ್ಸಾಂಪಲ್ ನೋಡಿ ಇಲ್ಲಿ. ಈಗ ಎಫ್ ಆಫ್ ಎಕ್ಸ್ ಸೈನ್ ಎಕ್ಸ್ ಕೊಟ್ಟಿದ್ದೀನಿ ನಾನು, ಹೌದಾ? ಸೊ ಸೈನ್ ಎಕ್ಸ್ ಗ್ರಾಫ್ ಹೆಂಗಿದೆ ನೋಡಿ, ಸೈನ್ ಎಕ್ಸ್ ಗ್ರಾಫ್ ನೋಡ್ಬೋದು ನೀವು. ದಿಸ್ ಇಸ್ ವಾಟ್ ಸೈನ್ ಎಕ್ಸ್ ಗ್ರಾಫ್. ಇದನ್ನು ಕಾಸ್ ಎಕ್ಸ್ ಹಾಕ್ಬೋದು, ಆಮೇಲೆ ಟ್ಯಾನ್ ಎಕ್ಸ್ ಹಾಕ್ಬೋದು, ಹೌದಾ? ಸೊ ಒಂದು ನೆನ್ಪಿಟ್ಕೊಳ್ಳಿ, ಕೀಪ್ ಇಟ್ ಇನ್ ಮೈಂಡ್, ಆಲ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆರ್ ಕಂಟಿನ್ಯೂಯಸ್ ವಿತ್ ರೆಸ್ಪೆಕ್ಟ್ ಟು ದೇರ್ ಡೊಮೈನ್. ಅವುಗಳ ಡೊಮೈನ್ ಏನಿದೆ ಅವಾಗ ಫಸ್ಟ್ ಹೇಳಿ ನೋಡಿದಿರಿ, ಹೌದಾ? ಡೊಮೈನ್ ಆಫ್ ಸೈನ್ ಎಕ್ಸ್, ಡೊಮೈನ್ ಆಫ್ ಕಾಸ್ ಎಕ್ಸ್ ಏನಾಗುತ್ತೆ, ಡೊಮೈನ್ ಆಫ್ ಸೈನ್ ಎಕ್ಸ್ ಆ್ಯಂಡ್ ಸೆಟ್ ಆಫ್ ಆಲ್ ರಿಯಲ್ ನಂಬರ್. ಕಾಸ್ ಎಕ್ಸ್ ಕೂಡ ಏನಾಗುತ್ತೆ, ರಿಯಲ್ ನಂಬರ್. ಇದೇ ರೀತಿ ನೀವು ಆರು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗಳ ಡೊಮೈನ್ ಏನಿದೆ ಅಲ್ರಿ, ಆ ಡೊಮೈನಲ್ಲಿ ಆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಏನಾಗಿರ್ತವೆ, ಕಂಟಿನ್ಯೂಸ್ ಆಗಿರುತ್ತೆ ಅಂತ ಅರ್ಥ. ಓಕೆ, ಸೊ ನೋಡಿ ಇದು ಕಂಟಿನ್ಯೂ ಸ್ಟಾರ್ಟ್ ಆಗಿದ್ದು ಏನಾಗಿರುತ್ತೆ ನಿಮಗೆ, ಹಾಗೆ ಕಂಟಿನ್ಯೂಸ್ ಆಗಿ ಹೋಗುತ್ತೆ ಹಂಗೆ ನಿಮಗೆ. ಸೊ ಇಟ್ ಡಿಫೈನ್ಸ್ ಫಾರ್ ಎವ್ರಿ ರಿಯಲ್ ನಂಬರ್ ಅಂತ. ಇಟ್ ಡಿಫೈನ್ಸ್ ಫಾರ್ ಎವ್ರಿ ರಿಯಲ್ ನಂಬರ್. ಸೊ ಎವ್ರಿ ನಂಬರ್ಗೆ ಫಂಕ್ಷನ್ ಏನಾಗುತ್ತೆ, ಡಿಫೈನ್ ಆಗುತ್ತೆ. ಇದು ರೇಂಜ್ ನೋಡಿ, ಸೊ ಗ್ರಾಫ್ ರೇಂಜ್ ನೋಡಿ ಎಲ್ಲಿದೆ ನಿಮಗೆ, ಅಪ್ ಟು ಇಷ್ಟೇ ರೇಂಜ್. ಅಂದರೆ y is equal to -1 to y is equal to 1. ಸೊ ಕ್ಲೋಸ್ ಇಂಟರ್ವಲ್ 1 to -1 ಏನಾಗುತ್ತೆ, ರೇಂಜ್ ಆಗುತ್ತೆ. ಅಷ್ಟರಲ್ಲೇ ಏನಾಗುತ್ತೆ, ಸೈನ್ ಎಕ್ಸ್ ಫಂಕ್ಷನ್ನು ಓಡಾಡ್ತಿರುತ್ತೆ. ಓಕೆನಾ, ಸೊ ಹಾಗಾಗಿ ನೋಡಿ ಗ್ರಾಫ್ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ, ಎಲ್ಲೂ ಗ್ಯಾಪ್ ಇಲ್ಲ, ಬ್ರೇಕ್ ಇಲ್ಲ, ಹಾಗೆ ಕಂಟಿನ್ಯೂ ಹೋಗ್ತಾ ಇರುತ್ತೆ. ಹೌದು, ಈ ರೀತಿ ಹೋಗಬೇಕು. ಅಂದರೆ ಗ್ರಾಫಿಕಲಿ ಹೇಳ್ತಾ ಇದ್ದೀನಿ ನಾನು ನಿಮಗೆ, ಪ್ರಾಬ್ಲಮೆಟಿಕ್ ಅಲ್ಲ, ಪ್ರಾಬ್ಲಮ್ ಬಂದಾಗ ಹೇಳ್ತೀನಿ ಅದನ್ನು. LHL RH ಎರಡು ಕಂಡುಹಿಡಿಬೇಕು. ಸೊ ನೆಕ್ಸ್ಟ್ ಯಾವ ಪಾಯಿಂಟಲ್ಲಿ ನೀವು ಕಂಟಿನ್ಯೂಟಿ ಚೆಕ್ ಮಾಡ್ತಿದ್ದೀರೋ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಕೂಡ ಏನಾಗಿರಬೇಕು, ಎಕ್ಸಿಸ್ಟ್ ಇರಬೇಕು, ಮೂರು ಕೋಇನ್ಸಿಡೆಂಟ್ ಆಗಬೇಕು. ಸೊ ಅಂದಾಗ ಮಾತ್ರ ಏನಾಗುತ್ತೆ ನಮಗೆ ಫಂಕ್ಷನ್ ಕಂಟಿನ್ಯೂಸ್ ಎಟ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಏನಾಯ್ತಿತ್ತು, ಸೈನ್ ಎಕ್ಸ್ ಈಸ್ ಕಂಟಿನ್ಯೂಸ್ ಎವ್ರಿವೇರ್ ಅಂತ. ಎವ್ರಿವೇರ್ ಅಂದರೆ ಸೆಟ್ ಆಫ್ ಆಲ್ ರಿಯಲ್ ನಂಬರ್. ಅದನ್ನು ಯಾವುದೇ ನಂಬರ್ ಹಾಕಿದರೂ ಕೂಡ ಫಂಕ್ಷನ್ ಆಗಿರುತ್ತೆ, ಕಂಟಿನ್ಯೂಸ್ ಆಗಿರುತ್ತೆ, ಎಲ್ಲೂ ಬ್ರೇಕ್ ಇಲ್ಲ ಅಂತ ಅರ್ಥ. ಓಕೆನಾ, ಇಟ್ ಮೀನ್ಸ್ ಇಟ್ ಡಿಫೈನ್ಸ್ ಫಾರ್ ಎವ್ರಿ ರಿಯಲ್ ನಂಬರ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಅಂತ ಹೇಳಿದೆ ನಾನು. ಓಕೆನಾ, ಸೊ ಒಂದು ನೆನ್ಪಿಟ್ಕೊಳ್ಳಿ, ಫಂಕ್ಷನ್ಸ್ ಗೊತ್ತಿದೆ ಅಂತಂದರೆ ನಮಗೆ ಸೊ ಪರ್ಟಿಕ್ಯುಲರ್ ಅವುಗಳ ಗ್ರಾಫ್ಗಳ ಬಗ್ಗೆ ಐಡಿಯಾ ಇರ್ಬೇಕು ನಮಗೆ. ಹೌದಾ, ಗ್ರಾಫಿಕಲ್ ನಾಲೆಜ್ ಬೇಕು. ಸೊ ಗ್ರಾಫಿಕಲ್ ನಾಲೆಜ್ ಇತ್ತು ಅಂತಂತಂದರೆ ಸೊ ಬೇಗ ನಾವೇನು ಮಾಡ್ಬೋದು, ವಿತೌಟ್ ಕ್ಯಾಲ್ಕುಲೇಷನ್, ಪ್ರಾಬ್ಲಮ್ ಮಾಡಲಾರ್ದೇ ಸೊ ಇದು ಕಂಟಿನ್ಯೂಸ್ ಆಗಿದೆ, ಇದು ಕಂಟಿನ್ಯೂಸ್ ಆಗಿಲ್ಲ ಅಂತ ಹೇಳ್ಬೋದು ಎಟ್ ಸಮ್ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ. ಓಕೆನಾ, ಸೊ ನೆಕ್ಸ್ಟ್ ಇಲ್ಲಿಗೆ ಬರ್ರಿ. ಇದು ಎಕ್ಸಾಂಪಲ್ ಏನೇ ನೋಡಿದೆ ನಾನು, ಏನೇ ಆಲ್ರೆಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕೂಡ ಇದನ್ನು, ಹೌದಾ? ಸೊ ಏನಿದು ಸಿಗ್ನಮ್ ಫಂಕ್ಷನ್, mod x by x. ಸೊ ಸಿಗ್ನಮ್ ಫಂಕ್ಷನ್ ಡೆಫಿನೇಷನ್ ಏನು ರೀ ನಿಮ್ಗೆ ಗೊತ್ತಿದೆ ನಿಮಗೆ. ಸೊ ಏನಾಗುತ್ತೆ, ಇಫ್ ಎಕ್ಸ್ ಇಸ್ ಲೆಸ್ ದೆನ್ 0 ಇಟ್ ಗಿವ್ಸ್ ವಾಟ್, -1. ಯಾಕಂದ್ರೆ ಲೆಸ್ ದೆನ್ 0 ಅಂತ ಹೇಳ್ತದೆ. ಲೆಸ್ ದೆನ್ 0 ಅಂದರೆ 0ಗಿಂತ ಕಡಿಮೆ ಇರೋ ಎಲ್ಲ ರಿಯಲ್ ನಂಬರ್ಗಳು ಏನಾಗಿರುತ್ತೆ, ವ್ಯಾಲ್ಯೂ -1 ಬರುತ್ತೆ. ಸೊ ನೆಕ್ಸ್ಟ್ x = 0 ಏನಾದರೂ ಬಂದರೆ ನೆಕ್ಸ್ಟ್ ಅದೇನಾಗುತ್ತೆ, ಅದ್ರ ವ್ಯಾಲ್ಯೂ 0 ಅಂತ ಹೇಳ್ತೀವಿ. 0 ಕೊಟ್ಟರೆ 0ನೇ ಬರುತ್ತೆ. x > 0 ಕೊಟ್ಟರೆ ಅದ್ರ ವ್ಯಾಲ್ಯೂ ಏನಾಗಿರುತ್ತೆ ರೀ, ಸೊ 1 ಆಗಿರುತ್ತೆ. ಓಕೆನಾ, ಸೊ ಈ ರೀತಿ ನಿಮ್ಮ ಸಿಗ್ನಮ್ ಫಂಕ್ಷನ್ ಗೊತ್ತಿದೆ ನಿಮಗೆ. ಸೊ ಹಿಯರ್ ಫಾರ್ ಎವ್ರಿ ಎಕ್ಸ್ ಬಿಲಾಂಗ್ಸ್ ಟು ವಾಟ್, ರಿಯಲ್ ನಂಬರ್, ರೈಟ್? ಸೊ ಅದರ ಗ್ರಾಫ್ ಕೂಡ ಗೊತ್ತಿದೆ ನಿಮಗೆ, ಫಸ್ಟ್ ಇಯರಲ್ಲಿ ಸ್ಟಡಿ ಮಾಡಿದ್ದೀರಿ ನೀವು, ಹೌದಾ? ಸೊ ನಾವು ಕ್ಲಿಯರ್ಲಿ ಗ್ರಾಫ್ ನೋಡಿ ಹೇಳ್ಬಿಡ್ಬೋದು ನಾವು, ದ ಫಂಕ್ಷನ್ ಈಸ್ ಡಿಸ್ಕಂಟಿನ್ಯೂಸ್ ಅಂತ ಹೇಳ್ಬೋದು. ಬಟ್ ಎಟ್ ವಾಟ್ ಪಾಯಿಂಟ್, ಯಾವ ಪಾಯಿಂಟಲ್ಲಿ ಡಿಸ್ಕಂಟಿನ್ಯೂಟಿ ಅದು ಬೇಕು ನನಗೆ, ಹೌದಾ? ಸೊ ನೋಡಿ ಇಲ್ಲಿ 0 ಅಂತ ಬರ್ತದೆ ನಿಮಗೆ ಇಲ್ಲಿ, ಹೌದಾ? ಸೊ ನೋಡಿ 0 ಕೊಟ್ಟರೆ ಅಂದರೆ ನಿಮಗೆ ಈಗ 0 ಪಾಯಿಂಟಲ್ಲಿ ನಾನು ಏನು ಮಾಡ್ತಿದ್ದೀನಿ, ಕಂಟಿನ್ಯೂಸ್ ಇದೇನೋ ಇಲ್ಲೋ ಅಂತ ಚೆಕ್ ಮಾಡ್ತಿದ್ದೀನಿ ನಾನೀಗ. ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ವಾಟ್ ಅಬೌಟ್ ಡಿಸ್ಕಸ್ ದ ಕಂಟಿನ್ಯೂಟಿ ಆಫ್ ದ ಗಿವನ್ ಫಂಕ್ಷನ್ ಇಟ್ x = 0 ಅಂತ ನಿಮ್ಗೆ ಕ್ವಶನ್ ಕೊಡ್ತಾರೆ. ಈಗ x = 0 ಅಲ್ಲಿ ಈ ಫಂಕ್ಷನ್ನ ಕಂಟಿನ್ಯೂಟಿ ಇದೆನಾ ಇಲ್ಲ ಅದನ್ನು ಹೇಳ್ಬೇಕು ನನಗಷ್ಟೇ. ಈಗ ನೀವು ಕೇಳ್ಬೋದು, ಸರ್ 5, 6 ಹೆಂಗೆ ಸರ್, ಅವು ಕೇಳ್ಬೋದು ಆ ಪಾಯಿಂಟಲ್ಲಿ ಹೆಂಗೆ ಅಂತ ಕೇಳ್ಬೋದು. ಇಲ್ಲಿ 1 ಇರುತ್ತೆ, ಇಲ್ಲಿ 2 ಇರುತ್ತೆ, ಇಲ್ಲಿ 3 ಇರುತ್ತೆ, 4 ಅಂದಮೇಲೆ ಏನಿದೆ, ಗ್ರಾಫ್ ಹಂಗೆ ಕಂಟಿನ್ಯೂ ಹೋಗ್ತಾನೆ ಇದೆ ನೋಡಿ, ಇಲ್ಲಿ ಹೋಗ್ತಾನೆ ಇರ್ತದೆ. ಸೊ ಇಲ್ಲಿ ಕೂಡ ಗ್ರಾಫ್ ಏನಾಗಿದೆ, ಹಾಗೆ ಕಂಟಿನ್ಯೂ ಹೋಗ್ತಾನೆ ಇದೆ, ಹೌದಾ? ಬಟ್ 0 ಯಾಕೆ ಕೇಳಿದ್ದಾರೆ ಅದು ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ 0 ಏನಾಗಿದೆ ನೋಡಿ, ಇಲ್ಲಿ ಗ್ರಾಫ್ ಈಗ ಇಲ್ಲಿಗೆ ಬಂದುಬಿಟ್ಟು ಹಿಂಗೆ ಕಂಟಿನ್ಯೂ ಹೋಗಿಲ್ಲ, ಮತ್ತು ಜಂಪಾಗಿ ಇಲ್ಲಿ ಹೋಗಿದೆ ನಿಮಗೆ. ಹಾಗಾಗಿ ನಿಮ್ಗೆ 0 ಕೇಳಿದ್ದಾರೆ ಈಗ ಅಷ್ಟೇ ಇದನ್ನೀಗ. ಓಕೆನಾ, ಸೊ 0 ಏನಾಗುತ್ತೆ ಅಂತ ನೋಡೋದು ನಾನೀಗ. ಹಾಗಾದ್ರೆ 0 ಇದೆ, ನಿಮ್ಗೆ ಏನೇ ಹೇಳಿದೆ ನಾನು. ಇದ್ರ LHL ಏನಾಗುತ್ತೆ ನಿಮಗೆ, LHL ಅಂದ್ರೆ ಏನು ರೀ, ಅಂದರೆ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಇದ್ರದ್ದು. ಸೊ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ಟೆಂಡಿಂಗ್ ಟು 0 - LHL ಅಂದರೆ ಲೆಸ್ ದೆನ್ 0 ಅಂತ. ಸೊ ಲೆಸರ್ ದೆನ್ 0 ಎಲ್ಲಿದೆ ನಿಮಗೆ, ಇಲ್ಲಿದೆ ಲೆಸ್ ದೆನ್ 0. ಲೆಸ್ ದೆನ್ 0 ಅಂದರೆ ಏನು, ವ್ಯಾಲ್ಯೂ ಏನು, -1. ಲೆಸ್ ದೆನ್ 0 ನೀವು -540 ಕೊಡ್ರಿ, ಎಲ್ಲಿರುತ್ತೆಲ್ಲ -540 ಈ ಕಡೆ ಇರ್ತದೆ. -2 ಕೊಡಿ, -1 ಕೊಡಿ, -3 ಕೊಡಿ, ಎಲ್ಲ ಈ ಕಡೆ ಇರುತ್ತೆ. ಸೊ ಅದ್ರ ಶ್ಯಾಡೋ ಎಲ್ಲಿ ಬೀಳುತ್ತೆ, -1ಗೆ ಬೀಳುತ್ತೆ ನಿಮಗೆ, ಹೌದಾ? ಅದೇ ಥರ ಗ್ರೇಟರ್ ದೆನ್ 0 ಕೊಡಿ. ಗ್ರೇಟರ್ ದೆನ್ 0 ಅಂದರೆ 1, 2, 3, 4 ಯಾವುದಾದ್ರು ಕೊಡ್ಬೋದು. ಅದ್ರ ಶ್ಯಾಡೋ ಎಲ್ಲಿ ಬೀಳುತ್ತೆ, 1ಗೆ ಬೀಳುತ್ತೆ. ಹಾಗಾದರೆ LHL RH ಏನಾಗ್ತದೆ, LHL ಎಲ್ಲಿಗೆ ಹೋಗ್ತಾ ಇದೆ, -1ಗೆ ಬರ್ತಾ ಇದೆ. ಈ ಎಲ್ಲ ವ್ಯಾಲ್ಯೂ ಶ್ಯಾಡೋ ಎಲ್ಲಿದೆ ನೋಡಿ, ಇಲ್ಲಿ 1 ಇದೆ, -1ಗಿದೆ ಗ್ರಾಫ್.
ಅದೇ ಥರ ಆರ್ ಎಚ್ ಎಲ್ಗೆ ಏನಾಗಿದೆ, ನೀವು ಎಲ್ಲ ವ್ಯಾಲ್ಯೂಸ್ ಗ್ರೇಟರ್ ದೆನ್ 0 ಕೊಟ್ಟಾಗ ಏನಾಗುತ್ತೆ, ಸೊ 1ಗೆ ಹೋಗ್ತಾ ಇದೆ ಗ್ರಾಫ್. ಹಾಗಾದ್ರೆ -1 1 2 ಈಕ್ವಲ್ ಆಗ್ತಾನೆ ಇಲ್ಲ. ಅದಕ್ಕೆ ನೀನು ಹೇಳಿದೆ ನಾನು, ಹೌದಾ, ಎಲ್ ಎಚ್ ಎಲ್ ಇಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಲ್. ಓಕೆ, ಕ್ಲಿಯರ್ಲಿ. ಹಾಗಾದರೆ ವಾಟ್ ಅಬೌಟ್ ಎಫ್ ಆಫ್ 0 ಬೇಕಲ್ಲ. ಸೊ 0 ಕೊಡಿ, 0 ಕೊಟ್ಟಾಗ ಏನಿದೆ ನೋಡಿ, ಫಂಕ್ಷನ್ ಡೆಫಿನೇಷನ್ ಹೇಳ್ತಾನೆ, ಇದು ನೋಡೇ ಬರೀತಿರೋದನ್ನೆಲ್ಲ ನಾನು, ಹೌದಾ. ಸೊ ಎಫ್ ಆಫ್ 0 ಕೊಟ್ಟರೆ ಏನು ಬರ್ತದೆ, 0 ಅಂತ ಬರ್ತದೆ. ಹಾಗಾದ್ರೆ ಏನಾಯಿತು, ಎಫ್ ಆಫ್ 0 ಏನು ಬಂತು ನಿಮಗೆ, 0 ಬಂತು. ಆಮೇಲೆ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಏನಾಗುತ್ತೆ, ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು 0 ಏನಾಗುತ್ತೆ, ಇದ್ರ ವ್ಯಾಲ್ಯೂ ಎಲ್ಲ ಏನು ಬರ್ತದೆ ನಿಮಗಿಲ್ಲಿ. ಸೊ ನಿಮಗೆ ಇಲ್ಲಿ ಎಲ್ ಎಚ್ ಎಲ್ ಏನು ಬರ್ತಾ ಇದೆ, -1 ಬರ್ತಾ ಇದೆ. ಅದೇ ಥರ ನೀವು ಆರ್ ಎಚ್ ಎಲ್ ತೊಗೊಂಡ್ರೆ ನಿಮಗೆ ಏನು ಬರ್ತದೆ, +1 ಬರುತ್ತೆ. ಓಕೆನಾ. ಸೊ -1 1 ವ್ಯಾಲ್ಯೂ ಆಫ್ ದ ಫಂಕ್ಷನ್ 3 ಈಕ್ವಲ್ ಆಗಿಲ್ಲ. ಸೊ ಹಾಗಾಗಿ ಏನಾಗಿತ್ತು, ಯಾವ ಪಾಯಿಂಟಲ್ಲಿ, 0 ಅನ್ನೋ ಪಾಯಿಂಟಲ್ಲಿ ಏನಾಗ್ತದೆ ನಿಮಗಿಲ್ಲೇ 3 ಈಕ್ವಲ್ ಆಗ್ತಿಲ್ಲ. ಸೊ ಹಾಗಾಗಿ ಎಫ್ ಆಫ್ ಎಕ್ಸ್ ಈಸ್ ಡಿಸ್ಕಂಟಿನ್ಯೂಯಸ್ ಎಟ್ ಎಕ್ಸ್ ಈಕ್ವಲ್ ಟು 0 ಅಂತ ಹೇಳ್ತೀವಿ. ಕರೆಕ್ಟಾಗಿ ತಿಳ್ಕೊಳ್ಳಿ. ಹಾಗಾಗಿ 0 ಪಾಯಿಂಟಲ್ಲಿ ನೋಡಿ, ಇಲ್ಲಿ ತನಕ ಏನು ಪ್ರಾಬ್ಲಮ್ ಇಲ್ಲ ನಿಮಗೆ, 5 4 -5 -4 ಗ್ರಾಫ್ ಏನಾಗಿದೆ, ಕಂಟಿನ್ಯೂಸ್ ಹೋಗ್ತಾ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಎಲ್ಲಿ ಯು ಎಂಟರ್ ಎಟ್ ಎಕ್ಸಾಕ್ಟ್ಲಿ 0ಗೆ ಬಂದ ತಕ್ಷಣ ಏನಾಗ್ಬಿಡ್ತದೆ ನಿಮಗೆ, ಅದು 0ಗೆ ಬಂದ ತಕ್ಷಣ -1 ಬರಲ್ಲ ನಿಮಗೆ, 0ಗೆ ಬಂದರೆ 0ಗೆ ಹೋಗ್ಬಿಡ್ತದೆ, 0ಗೆ ಹೋಗ್ಬಿಡ್ತದೆ. ಮತ್ತೆ ನೀವು 0.1ಗೆ ಹೋದ ತಕ್ಷಣ ಏನಾಗ್ಬಿಡುತ್ತೆ, ಗ್ರಾಫ್ 1ಗೆ ಹೋಗ್ಬಿಡ್ತದೆ. ಅರ್ಥ ಆಗ್ತಿದೆನಾ. ಅಂದರೆ -1 ಇರೋದು ನೀವು ಡೈರೆಕ್ಟ್ 1ಗೆ ಜಂಪ್ ಆಗ್ತದೆ, ಕಂಟಿನ್ಯೂಟಿ ಇಲ್ಲ. ಅಂದರೆ ಎಕ್ಸಾಕ್ಟ್ 0 ಬಂದ ತಕ್ಷಣ ಏನಾಗ್ಬಿಡ್ತದೆ ನಿಮಗೆ, ಗ್ರಾಫು ಡೈವರ್ಷನ್ ಆಗ್ಬಿಡ್ತದೆ, ಮೇಲೆ ಹೋಗ್ಬಿಡ್ತದೆ. ಸೊ ಹಾಗಾಗಿ ಎಟ್ ಎಕ್ಸ್ ಈಕ್ವಲ್ ಟು 0 ಇಸ್ ದ ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ ಆಫ್ ಎಫ್ ಅಂತ ಹೇಳ್ತೀವಿ. ಓಕೆನಾ. ಸೊ ಈ ನೆಕ್ಸ್ಟ್ ಏನು ಮಾಡ್ತೀನಿ, ಸಮ್ ಥಿಯರಮ್ಸ್ ಇದ್ದಾವೆ. ಸೊ ಇಂಪಾರ್ಟೆಂಟ್ ಥಿಯರಮ್ಸ್ ಹೇಳ್ತೀನಿ, ಥಿಯರಮ್ಸ್ ಆದಮೇಲೆ ಪ್ರಾಬ್ಲಮ್ಸ್ ಮಾಡ್ತೀನಿ. ಓಕೆ. ಸೊ ನೋಡಿ, ಥಿಯರಮ್ 1. ಸೊ ಆಲ್ಜಿಬ್ರಾ ಆಫ್ ಕಂಟಿನ್ಯೂಸ್ ಫಂಕ್ಷನ್ಸ್. ಸೊ ಏನಿದೆ ಥಿಯರಮ್, ಏನು ಹೇಳುತ್ತೆ ಅಂತ ನೋಡೋಣ. ಸೊ ಕಂಟಿನ್ಯೂಸ್ ಫಂಕ್ಷನ್ ಮೇಲೆ ಥಿಯರಮ್ಗಳಿವೆಲ್ಲ, ಹೌದಾ. ಸಪೋಸ್ ಎಫ್ ಆ್ಯಂಡ್ ಜಿ ಬಿ ಟು ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ಸ್ ಕಂಟಿನ್ಯೂಯಸ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು ಎ ಬಿಲಾಂಗ್ಸ್ ಟು ಆರ್. ಅಂದರೆ ಎ ಮೀನ್ ಎನಿ ರಿಯಲ್ ನಂಬರ್. ಆ ರಿಯಲ್ ನಂಬರಲ್ಲಿ 2 ಫಂಕ್ಷನ್ಗಳು ಏನಾಗಿದೆ, ಕಂಟಿನ್ಯೂಸ್ ಆಗಿದೆ ಅಂತ ಹೇಳಿದಾನೆ. ಆದರೆ ಏನೇನಾಗ್ತದೆ ದೆನ್. ಸೊ ನೋಡಿಲಿ, ಎಫ್ ಆ್ಯಂಡ್ ಜಿ 2 ಕಂಟಿನ್ಯೂಸ್ ಆಗಿಬಿಟ್ಟಿದೆ. ಹಾಗಾದರೆ ದ ಸಮ್ ಆಫ್ 2 ಫಂಕ್ಷನ್ಸ್ ಈಸ್ ಆಲ್ಸೋ ಕಂಟಿನ್ಯೂಯಸ್ ಅಂತ. ಎಫ್ ಕಂಟಿನ್ಯೂಸು, ಜಿನೂ ಕಂಟಿನ್ಯೂಸ್ ಅಂದಾಗ ಅವೆರಡುಗಳ ಸಮ್ ಕೂಡ ಏನಾಗಿರುತ್ತೆ, ಇದೇ ಪಾಯಿಂಟಲ್ಲಿ ಕಂಟಿನ್ಯೂಸ್ ಆಗುತ್ತೆ ಅಂತ ಹೇಳ್ತಾನೆ. ಥಿಯರಮ್ ಇದು. ಓಕೆನಾ. ಫಿಕ್ಸ್ ಥಿಯರಮ್ ಇದು, ನೆನಪಲ್ಲಿ ಇಟ್ಕೊಳ್ಳಿ. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಪ್ರೂಫ್ ಕೂಡ ಕೊಟ್ಟಿದ್ದಾನೆ, ಸಿಂಪಲ್ ಇದೆ, ನೋಡ್ಕೊಳ್ರಿ ಅದನ್ನು. ಸೊ ನೆಕ್ಸ್ಟ್ ಅದೇ ಥರ ಎಫ್ ಮೈನಸ್ ಜಿ ಕೂಡ ಏನಾಗಿರುತ್ತೆ, ಎಫ್ ಮೈನಸ್ ಜಿ ಈಸ್ ಆಲ್ಸೋ ಕಂಟಿನ್ಯೂಯಸ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು ಎ ಅಂತ ಹೇಳ್ತಾನೆ. ನೆಕ್ಸ್ಟ್ ಎಫ್ ಆ್ಯಂಡ್ ಜಿ ಅಂದರೆ ಪ್ರಾಡಕ್ಟ್ ಕೂಡ ಏನಾಗಿರುತ್ತೆ, ಕಂಟಿನ್ಯೂಯಸ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು ಎ ಅಂತ. ನೆಕ್ಸ್ಟ್ ಅದೇ ಥರ ಡಿವಿಷನ್, ಹೌದಾ, ಎಫ್ ಬೈ ಜಿ ಕೋಶಂಟ್, ಎಫ್ ಬೈ ಜಿ ಕೂಡ ಏನಾಗಿರುತ್ತೆ, ಕಂಟಿನ್ಯೂಸ್ ಆಗಿರುತ್ತೆ, ಅದೇ ಪಾಯಿಂಟಲ್ಲಿ ಆಗಿರುತ್ತೆ ಎಕ್ಸ್ ಈಕ್ವಲ್ ಟು ಎ. ಬಟ್ ಪ್ರೊವೈಡೆಡ್ ಜಿ ಆಫ್ ಎ ಈಸ್ ನಾಟ್ ಈಕ್ವಲ್ ಟು 0. ಅಂದರೆ ಜಿ ಆಫ್ ಏನಾಗಿರಬಾರ್ದು, 0 ಆಗ್ಬಾರ್ದು. ಯಾಕಂದ್ರೆ ಅದು ಏನೋ 0 ಆಗಿಬಿಟ್ರೆ ಫಂಕ್ಷನ್ ಈಸ್ ನಾಟ್ ಡಿಫೈನ್. ಹಾಗಾಗಿ ಸೊ ನೆಕ್ಸ್ಟ್ ಏನಾದರೂ ಎಫ್ ಏನಾದರೂ ಕಂಟಿನ್ಯೂಸ್ ಆಗಿಬಿಟ್ರೆ, ಒಂದು ಫಂಕ್ಷನ್ ಎಫ್ ಏನಾದರೂ ಎನಿ ಟು ಎಫ್ ಇಸ್ ಎ ಕಂಟಿನ್ಯೂಸ್ ಫಂಕ್ಷನ್ ಇಟ್ ಎಕ್ಸ್ ಈಕ್ವಲ್ ಟು ಎ ಕಂಟಿನ್ಯೂಸ್ ಆದರೆ 1/f ಕೂಡ ಏನಾಗುತ್ತೆ, ಕಂಟಿನ್ಯೂಸ್ ಆಗುತ್ತೆ ಅಂತ ಹೇಳ್ತಾನೆ. ಪ್ರೊವೈಡೆಡ್ ಎಫ್ ಆಫ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 0. ನೆನಪಲ್ಲಿರಲಿ ನಿಮಗೆ, ಎಫ್ ಆಫ್ ಎಕ್ಸು 0 ಆಗಬಾರ್ದು ಅಷ್ಟೇ. ಅಂದರೆ ಆ ಪಾಯಿಂಟ್ಗಳು, ಆ ಯಾವ ಪಾಯಿಂಟಲ್ಲಿ ನೀವು ಹಾಕಿದಾಗ ನಿಮಗೆ ಎಫ್ ಆಫ್ ಎಕ್ಸ್ 0 ಬರ್ತದೋ ಆ ಪಾಯಿಂಟ್ ಏನಾಗಿರುತ್ತೆ ಅಲ್ಲಿ, ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ ಆಫ್ ದಿಸ್ ಫಂಕ್ಷನ್ ಆಗಿರುತ್ತೆ. ಪ್ಲೀಸ್ ರಿಮೆಂಬರ್. ಓಕೆನಾ. ಸೊ ಹಾಗೆ ಎಫ್ ಆಫ್ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು 0 ಅಂತ ಹೇಳ್ತಾನೆ. 0 ಆಗಬಾರ್ದು. ಆದ್ರಾಗ ಎಫ್ ಏನಾದರೂ ಕಂಟಿನ್ಯೂಸ್ ಆದರೆ 1/f ಕೂಡ ಏನಾಗುತ್ತೆ, ಕಂಟಿನ್ಯೂಸ್ ಆಗುತ್ತೆ. ಪ್ರೊವೈಡೆಡ್ ದಿಸ್ ಕಂಡೀಷನ್. ಪ್ಲೀಸ್ ರಿಮೆಂಬರ್. ಅದೇ ಥರ ಎಫ್ ಏನಾದರೂ ಕಂಟಿನ್ಯೂಸ್ ಆದರೆ ಮಾಡ್ಯುಲಸ್ ಆಫ್ ಎಫ್ ಈಸ್ ಆಲ್ಸೋ ಕಂಟಿನ್ಯೂಸ್ ಫಂಕ್ಷನ್ ಎಟ್ ಎಕ್ಸ್ ಈಕ್ವಲ್ ಟು ಎ. ಸೊ ಸಿಮಿಲರ್ಲಿ ಎಫ್ ಏನಾದರೂ ಕಂಟಿನ್ಯೂಸ್ ಆದಾಗ ಸೊ ಎಫ್ ಸ್ಕ್ವೈರ್ ಕೂಡ ಏನಾಗಿರುತ್ತೆ ನಮಗೆ, ಕಂಟಿನ್ಯೂಸ್ ಫಂಕ್ಷನ್ ಆಗಿರುತ್ತೆ. ಓಕೆನಾ. ಸೊ ಹಾಗಾಗಿ ಬಹಳ ಇಂಪಾರ್ಟೆಂಟ್ ಥಿಯರಮ್ಸ್ ಇವು. ಸೊ ಪ್ಲೀಸ್ ರಿಮೆಂಬರ್, ಪ್ರಾಬ್ಲಮ್ ಮಾಡಬೇಕಾದಾಗ ನನಗೇನಾಗುತ್ತೆ, ನನಗಿವು ಯೂಸ್ ಆಗ್ತಾವೆ ನನಗೆ, ಹೌದಾ. ಈ ಸಪೋಸ್ ನಿಮ್ಗೆ ಕೊಡ್ತಾನೆ, ಒಂದು ಫಂಕ್ಷನ್ ಕೊಡ್ತಾನೆ, ಎಫ್ ಆಫ್ ಎಕ್ಸ್ ಕೊಡ್ತಾನೆ, ಸೈನ್ ಎಕ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಜಿ ಆಫ್ ಎಕ್ಸ್ ಕೊಡ್ತಾನೆ, ಕಾಸ್ ಎಕ್ಸ್ ಇರುತ್ತೆ. ಎರಡೂ ಕೂಡ ಏನು, ಕಂಟಿನ್ಯೂಸ್ ಫಂಕ್ಷನ್. ಸೈನ್ ಎಕ್ಸ್ ಕಾಸ್ ಎಕ್ಸ್ ಕಂಟಿನ್ಯೂಸ್ ಎವ್ರಿವೇರ್. ಹಾಗಾಗಿ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಕೊಟ್ಟರು ಕೂಡ ಏನಾಗುತ್ತೆ, ಇಟ್ ಈಸ್ ಕಂಟಿನ್ಯೂಸ್ ಎವ್ರಿವೇರ್ ಪ್ರೊವೈಡೆಡ್ ಬೈ ಯೂಸಿಂಗ್ ದಿಸ್ ಕಂಡೀಷನ್. ಯಾಕಂದ್ರೆ ಹೇಳಿದಾನಲ್ಲ, ಎಫ್ ಆ್ಯಂಡ್ ಜಿ ಟು ರಿಯಲ್ ಫಂಕ್ಷನ್ ಅಂದಮೇಲೆ ಅವುಗಳ ಸಮ್ ಕೂಡ ಏನಾಗಿರುತ್ತೆ, ಕಂಟಿನ್ಯೂಸ್ ಆಗಿರುತ್ತೆ. ಅವುಗಳ ಪ್ರಾಡಕ್ಟ್ ಕೂಡ ಏನಾಗಿರುತ್ತೆ, ಕಂಟಿನ್ಯೂಸ್. ಅವುಗಳ ಪ್ರಾಡಕ್ಟ್ ಆಮೇಲೆ ಅವುಗಳ ಡಿಫರೆನ್ಸ್ ಅದು ಕೂಡ ಕಂಟಿನ್ಯೂಸ್ ಫಂಕ್ಷನ್, ಹೌದಾ. ಯಾವಾಗ ಎಫ್ ಆ್ಯಂಡ್ ಜಿ ಕಂಟಿನ್ಯೂಸ್ ಆದರೆ, ಇಲ್ಲಾಂದ್ರೆ ಇಲ್ಲ. ಓಕೆನಾ. ಸೊ ಹಾಗಾಗಿ ಥಿಯರಮ್ ಬಳಿದೆ ಸೊ ಭಾಳ ಇಂಪಾರ್ಟೆಂಟ್ ಇದೆ. ಓಕೆನಾ. ಸೊ ನೆಕ್ಸ್ಟ್ ಥಿಯರಮ್ ನೋಡಿ, ಸೆಕೆಂಡ್ ಒನ್ ನೋಡಿ. ನೋಡಿರಿ ಸೆಕೆಂಡ್ ಥಿಯರಮ್ ಇದು. ಸೆಕೆಂಡ್ ಥಿಯರಮ್ ಏನು ಹೇಳ್ತಾ ನೋಡಿ, ಸಪೋಸ್ ಎಫ್ ಆ್ಯಂಡ್ ಜಿ ಆರ್ ರಿಯಲ್ ವ್ಯಾಲಿಡ್ ಫಂಕ್ಷನ್ಸ್ ಸಚ್ ದ್ಯಾಟ್ ಎಫ್ ಆಫ್ ಜಿ ಆಫ್ ಎಕ್ಸ್ ಅಂದರೆ ಎಫ್ ಕಾಂಪೋಸಿಷನ್ ಜಿ. ಕಾಂಪೋಸಿಷನ್ ಫಂಕ್ಷನ್ ಮೇಲೆ ಹೇಳಿದ ನಿಮಗೆ, ಅಂದರೆ ಒಂದು ಫಂಕ್ಷನಲ್ಲಿ ಇನ್ನೊಂದು ಫಂಕ್ಷನ್ ಮಿಕ್ಸ್ ಆಗಿ ಬರೋದು, ಹೌದಾ. ಅಂದರೆ ಡೊಮೈನ್ ಈಗ ಎಫ್ ಆಫ್ ಎಕ್ಸ್ ಇದೆಲ್ಲ, ಎಫ್ ಆಫ್ ಜಿ ಆಫ್ ಎಕ್ಸ್ ಹಾಗೆ, ಹೌದಾ. ಎಫ್ ಆಫ್ ಜಿ ಆಫ್ ಎಕ್ಸ್. ಸೊ ಕಾಂಪೋಸಿಷನ್ ಎಫ್ ಕಾಂಪೋಸಿಷನ್ ಜಿ ಆಫ್ ಎಕ್ಸ್ ಈಸ್ ಡಿಫೈನ್ಡ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು ಎ. ಎ ಪಾಯಿಂಟಲ್ಲಿ ಈ ಒಂದು ಫಂಕ್ಷನ್ ಕಾಂಪೋಸಿಷನ್ ಫಂಕ್ಷನ್ ಡಿಫೈನ್ ಆದರೆ, ಸಪೋಸ್ ಅಂತ ಹೇಳಿದ್ದೀನಿ, ಆಗಿದೆ ಅಂತ ಅಸಂಪ್ಷನ್ ಮಾಡ್ಕೋಬೇಕು. ಆದಾಗ ನೆಕ್ಸ್ಟ್ ಇಫ್ ಜಿ ಈಸ್ ಎ ಕಂಟಿನ್ಯೂಯಸ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು ಎ, ಅಂದರೆ ಏನೋ ಒಂದು ಪಾಯಿಂಟ್ ಅದು ಅವನೇ ಕೊಡ್ತಾನೆ, ಆ ಪಾಯಿಂಟಲ್ಲಿ ಚೆಕ್ ಮಾಡಿ ಅಂತ ಹೇಳ್ತಾನೆ ನಿಮಗೆ, ಕಂಟಿನ್ಯೂಸ್ ಇದೆನೋ ಇಲ್ಲ ಅಂತ ಚೆಕ್ ಮಾಡಬೇಕು. ಹಾಗಾದರೆ ಎ ಪಾಯಿಂಟಲ್ಲಿ ಜಿ ಏನಾಗಿದೆ, ಕಂಟಿನ್ಯೂಸ್ ಆಗಿದೆ. ಜಿ ಅನ್ನೋ ಒಂದು ಫಂಕ್ಷನ್ ಕಂಟಿನ್ಯೂಸ್ ಆಗಿದೆ. ಆ್ಯಂಡ್ ಇಫ್ ಎಫ್ ಈಸ್
ಕಂಟಿನ್ಯೂಯಸ್ ಎಟ್ ಜಿ ಆಫ್ ಎ. ಎಫ್ ಈಸ್ ಕಂಟಿನ್ಯೂಯಸ್ ಎಟ್ ಜಿ ಆಫ್ ಎ. ನೋಡಿ ಜಿ ಅನ್ನೋದು ಕಂಟಿನ್ಯೂಸ್ ಫಂಕ್ಷನ್ ಆಗಿದೆ. ಇಫ್ ಎಫ್ ಈಸ್ ಏನಾದರೂ ಕಂಟಿನ್ಯೂಸ್ ಆಗಿದೆ, ಎಫ್ ಫಂಕ್ಷನ್ ಏನಾದರೂ ನಿಮಗೆ ಜಿ ಆಫ್ ಎಲ್ಲಿ, ಜಿ ಆಫ್ ಎ ಅನ್ನೋದು ಒಂದು ಪಾಯಿಂಟ್ ಅಲ್ಲ, ಎಫ್ ಆಫ್ ಜಿ ಆಫ್ ನೋಡಿ ಇಲ್ಲಿ ಎಫ್ ಆಫ್ ಜಿ ಆಫ್ ಎಕ್ಸ್ ಇದನ್ನೇನಂತ ಬರೀತೀರಿ, ಎಫ್ ಕಾಂಪೋಸಿಷನ್ ಜಿ ಇದೆ, ಎಕ್ಸ್ ಇದೆ, ಇದನ್ನೇನು ಬರೆಯೋದು ಎಫ್ ಆಫ್ ಜಿ ಆಫ್ ಎಕ್ಸ್ ಅಂತ ಬರೀತೀರಿ ನೀವು, ಹೌದಾ ಇಲ್ಲ? ಅಂದರೆ ಎಫಲ್ಲಿ ಏನು ಮಾಡ್ತೀವಿ, ಫಸ್ಟು ಜಿಯಲ್ಲಿ ಎಕ್ಸ್ ಹಾಕೋದು, ಒಂದು ವ್ಯಾಲ್ಯೂ ಇದೆ, ಈಗ ಎ ಪಾಯಿಂಟ್ ಇದೆ, ಜಿ ಫಂಕ್ಷನ್ಗೆ ಹಾಕೋದು, ಅದು ಒಂದು ವ್ಯಾಲ್ಯೂ ಕೊಡುತ್ತೆ ನಿಮಗೆ, ಆ ವ್ಯಾಲ್ಯೂ ತೊಗೊಂಡಾಗ ಏನು ಮಾಡೋದು, ಮತ್ತೆ ಎಫಿಗೆ ಹಾಕೋದು, ಹೌದಾ? ಸೊ ಹಾಗಾದ್ರೆ ಫಸ್ಟ್ ಚಾಪ್ಟರ್ ನೋಡಿದ್ರೆ ನೀವು ಇದನ್ನೆಲ್ಲ ಎಫ್ ಆಫ್ ಜಿ ಯಾವ ಥರ ಫೈಂಡ್ ಔಟ್ ಮಾಡಬೇಕು, ಜಿ ಆಫ್ ಎಫ್ ಯಾವ ಥರ ಫೈಂಡ್ ಔಟ್ ಮಾಡಬೇಕು ಆ ಥರ, ಹೌದಾ? ಸೊ ಅದೇನಾದರೂ ನಿಮಗೆ ಎಫ್ ಏನಾದರೂ ಜಿ ಆಫ್ ಎ ಅನ್ನೋ ಒಂದು ಪಾಯಿಂಟಲ್ಲಿ ಕಂಟಿನ್ಯೂಸ್ ಆದರೆ, ಸೊ ದೆನ್ ಅವಾಗೇನು ಹೇಳ್ತಾನೆ, ಎಫ್ ಆಫ್ ಜಿ ಈಸ್ ಆಲ್ಸೋ ಕಂಟಿನ್ಯೂಯಸ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು ಎ ಅಂತ ಹೇಳ್ತಾನೆ. ಅಂದರೆ ಎಫ್ ಆಫ್ ಜಿ ಕೂಡ ಕಾಂಪೋಸಿಷನ್ ಫಂಕ್ಷನ್ ಕೂಡ ಏನಾಗಿರುತ್ತೆ ನಿಮಗಿಲ್ಲಿ ಕಂಟಿನ್ಯೂಸ್ ಆಗಿರುತ್ತೆ. ಅಂದರೆ ಇಟ್ ಮೀನ್ಸ್, ಸೊ ರಫ್ಲಿ ಹೇಳೋದಾದರೆ, ಸೊ ಎಫ್ ಈಸ್ ಕಂಟಿನ್ಯೂಸ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು ಎ, ಜಿ ಈಸ್ ಕಂಟಿನ್ಯೂಸ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು ಎ. ಎರಡೂ ಫಂಕ್ಷನ್ ಒಂದು ಪಾಯಿಂಟಲ್ಲಿ ಕಂಟಿನ್ಯೂಸ್ ಆಗಿದೆ ಅಂತಂದರೆ, ಸೊ ದೇರ್ ಕಾಂಪೋಸಿಷನ್ ಫಂಕ್ಷನ್ ಈಸ್ ಆಲ್ಸೋ ಕಂಟಿನ್ಯೂಯಸ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು ಎ ಅಂತ ಹೇಳ್ತಾನೆ. ಸೊ ದಿಸ್ ಈಸ್ ಅ ಥೇರಮ್, ಓಕೆನಾ? ಈ ಥೇರಮ್ ಯೂಸ್ ಮಾಡಿಕೊಂಡು ಕೂಡ ನಾವು ಪ್ರಾಬ್ಲಮ್ಸ್ನ ಮಾಡ್ತೀವಿ. ಸೊ ಹಾಗೆ ಇದನ್ನು ಕೂಡ ನೆನಪಲ್ಲಿ ಇಟ್ಕೊಳ್ಳಿ, ಓಕೆನಾ? ಈ ನೆಕ್ಸ್ಟ್ ಸೆಕೆಂಡ್ ಒಂದು ಬಂದಾಗ ಇವು ಜನರಲ್ ಥೇರಮ್ಸ್, ಇವು ಜನರಲ್ ರಿಸಲ್ಟ್ಸ್ ಇವು, ಓಕೆನಾ? ಟೆಕ್ಸ್ಟ್ ಬುಕ್ಕಲ್ಲಿ ಇವುಗಳ ಪ್ರೂಫ್ಗಳು ಕೊಟ್ಟಿದ್ದಾನೆ, ಭಾಳ ಸಿಂಪಲ್ ಇದೆ ಪ್ರೂಫ್ಗಳು, ಓಕೆನಾ? ಎವ್ರಿ ಕಾನ್ಸ್ಟೆಂಟ್ ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಫಂಕ್ಷನ್. ಕಾನ್ಸ್ಟೆಂಟ್ ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಎವ್ರಿವೇರ್. ಸೊ ಅದೇ ಥರ ಐಡೆಂಟಿಟಿ ಫಂಕ್ಷನ್ಸ್ ಕೂಡ ಏನಾಗಿರುತ್ತೆ, ಇಟ್ ಈಸ್ ಕಂಟಿನ್ಯೂಯಸ್ ಎವ್ರಿವೇರ್. ಈ ಸಿಮಿಲರ್ಲಿ ಪಾಲಿನಾಮಿಯಲ್ ಫಂಕ್ಷನ್ ಈಸ್ ಆಲ್ಸೋ ಕಂಟಿನ್ಯೂಯಸ್ ಎವ್ರಿವೇರ್. ಈವನ್ ಲಾಸ್ಟ್ ಒಂದು ರ್ಯಾಷನಲ್ ಫಂಕ್ಷನ್ ಕೂಡ ಏನಾಗಿರುತ್ತೆ, ಕಂಟಿನ್ಯೂಯಸ್ ಎವ್ರಿವೇರ್. ದೀಸ್ ಫೋರ್ ಫಂಕ್ಷನ್ಸ್ ಆರ್ ಆಲ್ವೇಸ್ ಕಂಟಿನ್ಯೂಯಸ್ ಫಂಕ್ಷನ್ಸ್ ಅಂತ ಹೇಳ್ತಾರೆ, ಹೌದಾ? ಕಂಟಿನ್ಯೂಸ್ ಫಂಕ್ಷನ್ ಎವ್ರಿವೇರ್ ಅಂತಂದರೆ ಏನು ಕೊಟ್ಟಿರೋಂಥ ರಿಯಲ್ ನಂಬರಲ್ಲಿ. ಸೊ ಲಾಸ್ಟ್ ಒಂದು ಮಾತ್ರ ರ್ಯಾಷನಲ್ ಫಂಕ್ಷನ್ ಇದ್ದರೆ ಕಂಟಿನ್ಯೂಸ್ ಆಗಿರುತ್ತೆ, ವೇರ್ ಪ್ರೊವೈಡೆಡ್ ಕ್ಯೂ ಆಫ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 0. ಈ ಕ್ಯೂ ಆಫ್ ಎಕ್ಸ್ ಏನಾಗಬಾರ್ದು, 0 ಆಗಬಾರ್ದು. ಸೊ ಇದು ಕ್ಯೂ ಆಫ್ ಎಕ್ಸ್ 0 ಯಾವಾಗ ಆಗುತ್ತೆ, ಸಮ್ ಪಾಯಿಂಟ್ಸ್ ಇರ್ತವೆ, ಸಮ್ ಪಾಯಿಂಟಲ್ಲಿ ಇದು ಏನಾದರೂ ನೀವು ಇಲ್ಲಿ ಕೊಟ್ಟಾಗ ಈ ವ್ಯಾಲ್ಯೂ ಟೋಟಲ್ ಏನಾದರೂ 0 ಆಗಿಬಿಟ್ರೆ ಸಮಥಿಂಗ್ ಬೈ 0 ಆಗಿ ಏನಾಗ್ಬಿಡುತ್ತೆ, ಇನ್ಫಿನಿಟಿ ಆಗಿಬಿಡ್ತದೆ. ಸೊ ಹಾಗಾಗಿ ಕ್ಯೂ ಆಫ್ ಎಕ್ಸ್ ಏನಂತ ಹೇಳ್ತಾನೆ, ನಾಟ್ ಈಕ್ವಲ್ ಟು 0 ಅಂತ ಹೇಳ್ತಾನೆ. ಸೊ ಇವು 4 ಗೊತ್ತಿರಲಿ ನಿಮಗೆ. ಸೊ ಪ್ರಾಬ್ಲಮ್ ಬಂದಾಗ ಯಾವ ಫಂಕ್ಷನ್ನು ಅದು ಕಾನ್ಸ್ಟೆಂಟೋ ಏನು ಐಡೆಂಟಿಟಿ ಫಂಕ್ಷನ್ ಅಂತ ನೀವು ಐಡೆಂಟಿಫೈ ಮಾಡಬೇಕು. ಯಾಕಂದರೆ ಕಾನ್ಸ್ಟೆಂಟ್ ಫಂಕ್ಷನ್ನು ಜನರಲ್ ಫಾರ್ಮಲ್ಲಿ ಯಾವ ಥರ ಇರುತ್ತೆ, ಸೊ ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಹೆಂಗಿರುತ್ತೆ, ವೈ ಇಸ್ ಈಕ್ವಲ್ ಟು ಸಿ ಇರುತ್ತೆ. ವೈ ಅಂದರೆ ಏನು, ನಥಿಂಗ್ ಬಟ್ ಎಫ್ ಆಫ್ ಎಕ್ಸ್, ಹೌದಾ? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸಿ ಅಂದರೆ ಏನು ಫಿಕ್ಸ್ಡ್ ಕಾನ್ಸ್ಟೆಂಟ್, ಅದು ಫಿಕ್ಸ್ಡ್ ರಿಯಲ್ ನಂಬರ್, ಅದು ಕಾನ್ಸ್ಟೆಂಟ್, ಅದು ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಸಿ ಹಿಂಗೆ ಕೊಟ್ಟನಂದ್ರೆ ಏನು, ನಥಿಂಗ್ ಬಟ್ ಏನು ಕಾನ್ಸ್ಟೆಂಟ್ ಫಂಕ್ಷನ್ ಅದು, ಹೌದಾ? ಈ ಸಿ ಅಂತಂದಮೇಲೆ ವೈ ಇಸ್ ಈಕ್ವಲ್ ಟು ಸಿ, ಅದು ನಿಮ್ಗೆ ಗೊತ್ತೇ ಇದೆ, ನಿಮ್ಗೆ ವೈ ಇಸ್ ಈಕ್ವಲ್ ಟು 5, ವೈ ಇಸ್ ಈಕ್ವಲ್ ಟು 2 ಲೈನ್ ಹೆಂಗೆ ಆಗ್ತೀರಿ, ಸೊ ವೈ ಇಸ್ ಈಕ್ವಲ್ ಟು 2 ಲೈನ್ ಡ್ರಾ ಮಾಡ್ಬೇಕಾದ್ರೆ ಹೆಂಗೆ ಆಗ್ತಾರೆ, ವೈ ಇಸ್ ಈಕ್ವಲ್ ಟು 2, ಯಾಕಂದ್ರೆ 1 ಇಲ್ಲಿರುತ್ತೆ 2 ಇಲ್ಲಿರುತ್ತೆ, ಹೌದಾ ಇಲ್ಲ? ಸೊ ಇಟ್ ಇಸ್ ಕಂಟಿನ್ಯೂಸ್ ಎವ್ರಿವೇರ್. ಲೈನ್ ಕಂಟಿನ್ಯೂಸ್ ಇಲ್ವಾ, ವೈ ಇಸ್ ಈಕ್ವಲ್ ಟು 2, ಅದೇ ಥರ ವೈ ಇಸ್ ಈಕ್ವಲ್ ಟು -2 ಹಾಕ್ರಿ. ಸೊ ವೈ ಇಸ್ ಈಕ್ವಲ್ ಟು -2 ಹೆಂಗಿದೆ, ಇಲ್ಲಿದೆ ಲೈನ್, ಹೌದು ಇದೇನಿದೆ -2. ಸೊ ಕಂಟಿನ್ಯೂಸ್ ಎವ್ರಿವೇರ್, ಎಲ್ಲಾದ್ರೂ ಗ್ಯಾಪ್ ಇದನ್ನು ಇಲ್ಲ. ಸೊ ಹಾಗಾಗಿ ಕಾನ್ಸ್ಟೆಂಟ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಎವ್ರಿವೇರ್ ಅಂತ ಹೇಳ್ತೀವಿ. ಅದೇ ಥರ ಐಡೆಂಟಿಟಿ ಫಂಕ್ಷನ್ ಬರ್ರಿ. ಸೊ ಐಡೆಂಟಿಟಿ ಫಂಕ್ಷನ್ ಗ್ರಾಫ್ ಹೆಂಗಿದೆ ನಿಮಗೆ ಗೊತ್ತಿದೆ, ನಿಮಗೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಐಡೆಂಟಿಟಿ ಫಂಕ್ಷನ್, ಅದು ಸ್ಟ್ಯಾಂಡರ್ಡ್ ಫಂಕ್ಷನ್, ಹೌದಾ? ಫಾರ್ ಎವ್ರಿ ಎಕ್ಸ್ ಬಿಲಾಂಗ್ಸ್ ಟು ಆರ್. ಸೊ ಐಡೆಂಟಿಟಿ ಫಂಕ್ಷನ್ ಗ್ರಾಫ್ ಹೆಂಗಿರುತ್ತೆ, ಈ ರೀತಿ ಇಲ್ವಾ, ಹೌದಿಲ್ಲ? ಸ್ಟ್ರೇಟ್ ಲೈನ್, ಇಟ್ ಪಾಸಿಂಗ್ ಥ್ರೂ ದಿ ಆರಿಜಿನ್ ಮೂಲಕ ಏನಾಗುತ್ತೆ, ಪಾಸಾಗಿ ಹೋಗುತ್ತೆ. ನಿಮಗೆ ಇಲ್ಲಿ ಏನಾಗುತ್ತೆ, 1 ಕೊಟ್ಟರೆ 1 ಬರುತ್ತೆ, 2 ಕೊಟ್ಟರೆ 2 ಬರುತ್ತೆ, 3 ಕೊಟ್ಟರೆ 3 ಬರುತ್ತೆ, ಹಾಗೆ. ಸೊ ಐಡೆಂಟಿಟಿ ಫಂಕ್ಷನ್ ಈಸ್ ಆಲ್ಸೋ ವಾಟ್, ಕಂಟಿನ್ಯೂಯಸ್ ಎವ್ರಿವೇರ್ ಅಂತ ಹೇಳ್ತಾನೆ. 1 ಕೊಟ್ಟರೆ 1, 2 ಕೊಟ್ಟರೆ 2, ಹೀಗೆ ಕಂಟಿನ್ಯೂಸ್, ಎಲ್ಲಿ ನಿಮಗೆ ಗ್ಯಾಪ್ ಇಲ್ಲ, ಹಂಗೆ ಇಲ್ಲಿ ಸ್ಟಾರ್ಟ್ ಆಗಿದೆ ಹಾಗೆ ಹೋಗ್ತಾನೆ ಇರುತ್ತೆ. ಇಟ್ ಡಿಫೈನ್ಸ್ ಫಾರ್ ಎವ್ರಿ ರಿಯಲ್ ನಂಬರ್ ಅಂತ, ಹಾಗೆ ಇನ್ಫಿನಿಟಿ ಬರೋ ಚಾನ್ಸೇ ಇಲ್ಲ ಅಂತ. ಹಾಗಾಗಿ ಅಷ್ಟೇ ಸಿಂಪ್ಲಿ ಬೈ ಗ್ರಾಫಿಕಲಿ ಕಂಟಿನ್ಯೂಸ್ ಆಗಿದೆ ಅಂತ ಹಿಂಗೆ ಹೇಳಬೇಕು. ಲೈನ್ ಕಂಟಿನ್ಯೂಸ್ ಇದ್ದರೆ ಮುಗೀತು. ನಿಮ್ಗೆ ಗೊತ್ತಿರುವಂಥ ಗ್ರಾಫ್ ಏನಾದರೂ ಕಂಟಿನ್ಯೂಸ್ ಆಗಿತ್ತು, ಎಲ್ಲಿ ಡಿಸ್ಕಂಟಿನ್ಯೂಟಿ ಆಗಿಲ್ಲ ಅಂತಂದರೆ ಮುಗೀತು, ಕ್ಲಿಯರ್ ಕಂಟಿನ್ಯೂಸ್. ಎಲ್ಲರೂ ಜಂಪ್ ಆಗಿದೆ ಅಂತಂದಾಗ ಹುಡುಕ್ಬೇಕು, ಯಾವ ಪಾಯಿಂಟಲ್ಲಿ ಜಂಪ್ ಆಗಿದೆ, ಎಲ್ಲಿ ಮಿಸ್ ಆಗಿದೆ ಅಂತ ಹುಡುಕ್ಬೇಕು. ಆ ಪಾಯಿಂಟ್ ಏನಾಗಿರುತ್ತೆ, ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ ಆಗಿರುತ್ತೆ ಅಷ್ಟೇ, ಓಕೆ? ಇನ್ನು ಅದೇ ಥರ ಪಾಲಿನಾಮಿಯಲ್ ಫಂಕ್ಷನ್. ಸೊ ಪಾಲಿನಾಮಿಯಲ್ ಫಂಕ್ಷನ್ ಅಂತ ಗೊತ್ತಿದೆ, ಇದು ಕೂಡ ಏನಾಗಿರುತ್ತೆ ನಮಗೆ ಕಂಟಿನ್ಯೂಸ್ ಫಂಕ್ಷನ್ ಆಗಿರುತ್ತೆ. ಪಾಲಿನಾಮಿಯಲ್ ಜನರಲ್ ಫಾರ್ಮುಲಾ ಗೊತ್ತೇ ಇದೆ ನಿಮಗೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು a0, ಹೌದಾ? a1x ಪ್ಲಸ್ a2x² ಪ್ಲಸ್ a3x³ ಡಾಟ್, ಹೌದಾ? an(x to the power n) ಅಂತ ಇದೆ. ಇದು ಕೂಡ ಏನಾಗಿರುತ್ತೆ ಕಂಟಿನ್ಯೂಸ್ ಫಂಕ್ಷನ್. ಇವನ್ ರ್ಯಾಷನಲ್ ಫಂಕ್ಷನ್ಸ್, ಈ ಪ್ಯಾಟರ್ನಲ್ಲಿ ಏನಾದರೂ ಫಂಕ್ಷನ್ ಕೊಟ್ಟಾಗ ಅದೇನಾಗಿರುತ್ತೆ, ರ್ಯಾಷನಲ್ ಫಂಕ್ಷನ್ ಆಗಿರುತ್ತೆ. ಇದು ಕೂಡ ಏನಾಗಿರುತ್ತೆ ಕಂಟಿನ್ಯೂಸ್, ಪ್ರೊವೈಡೆಡ್ ಕ್ಯೂ ಆಫ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 0, ಓಕೆನಾ? ಸೊ ಈ ನೋಡ್ರಿ, ಇದೆಲ್ಲ ಥಿಯರಿ ಹೇಳಿದ್ದೀನಿ ನಿಮಗೆ, ಮೋಸ್ಟ್ಲಿ ಡಿಫಿಕಲ್ಟ್ ಅನ್ನಿಸ್ತಿರ್ಬೋದು ನಿಮಗೆ. ಸೊ ಪ್ರಾಬ್ಲಮ್ ಅಂತ ಬಂದಾಗ ಇವುಗಳನ್ನೆಲ್ಲ ಯೂಸ್ ಮಾಡ್ಕೋತೀನಿ, ಅಲ್ಲಿ ನಿಮಗೆ ಭಾಳ ಈಸಿ ಆಗುತ್ತೆ ಪ್ರಾಬ್ಲಮ್ ಮಾಡಬೇಕಾದಾಗ, ಓಕೆನಾ? ಸೊ ಟೆಸ್ಟ್ ಫಾರ್ ಕಂಟಿನ್ಯೂಟಿ. ಸೊ ಒಂದು ಕ್ವಶನ್ ಕೊಟ್ಟಿದ್ದಾರೆ, ಒಂದು ಫಂಕ್ಷನ್ ಕೊಡ್ತಾನೆ, ಅದು ಒಂದು ಪಾಯಿಂಟಲ್ಲಿ ಕಂಟಿನ್ಯೂಟಿ ಇದೆಯೋ ಇಲ್ಲ ಅಂತ ಚೆಕ್ ಮಾಡಬೇಕು. ಎಕ್ಸೈಸಿಗೆ ಹೋಗೋಣ, ಎಕ್ಸೈಸಿಗೆ ಹೋದಾಗ ನಿಮ್ಗೆ ಭಾಳ ಈಸಿ ಆಗೋದು, ಏನು ಪ್ರಾಬ್ಲಮ್ ಇಲ್ಲ. ಅದನ್ನು ಯಾವ ಥರ ಟೆಸ್ಟ್ ಮಾಡಬೇಕು ಅಂಥೇಳಿ ಒಂದು ಐಡಿಯಾ ಕೊಡ್ತೀನಿ ನಮಗೆ, ಓಕೆನಾ? ಸೊ ನೋಡಿರಿ, ಟೆಸ್ಟ್ ಫಾರ್ ಕಂಟಿನ್ಯೂಟಿ. ಸೊ ಕಂಟಿನ್ಯೂಟಿ
ಚೆಕ್ ಮಾಡಬೇಕು ಒಂದು ಪಾಯಿಂಟಲ್ಲಿ, ಒಂದು ಕೊಟ್ಟರು ಒಂದು ಪಾಯಿಂಟಲ್ಲಿ ಅಂತಂತಂದರೆ ಸಮ್ ಇಂಪಾರ್ಟೆಂಟ್ ರೂಲ್ಸ್ ಇದೆ. ಸೊ ನೋಡ್ಕೊಳ್ಳಿ, ರೂಲ್ಸ್ ನೋಡ್ಕೊಳ್ಳಿ, ಗೊತ್ತಿದೆ ನಿಮಗಿದು. ಸೊ ರೈಟ್ ಹ್ಯಾಂಡ್ ಲಿಮಿಟ್ ಚೆಕ್ ಮಾಡೋದು ಗೊತ್ತಿದೆ ನಿಮಗೆ, RHL ಅಂತ ಕರಿತೀವಿ. ಸೊ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ಟೆಂಡಿಂಗ್ ಟು A ಪ್ಲಸ್, ಅಂದರೆ A ಅಂದರೆ ಒಂದು ಪಾಯಿಂಟ್ ಅವನೇ ಕೊಟ್ಟಿರ್ತಾನೆ, ಹೌದಾ. ಸೊ A ಪ್ಲಸ್ ಇಟ್ ಮೀನ್ಸ್ ವಾಟ್, ಗ್ರೇಟರ್ ದನ್ A ಅಂತ, ಗ್ರೇಟರ್ ದನ್ A ಅಂದರೆ RHS ಸೈಡಿಂದ ಏನು ಮಾಡ್ತೀನಿ ನಾನು, RHS ಸೈಡಿಂದ A ವ್ಯಾಲ್ಯೂ ಹತ್ರ ನಾನು ಬರ್ತೀನಿ, ಅದ್ರ ಮೀನಿಂಗ್ ಅದು, ಓಕೆನಾ. ಸೊ ರೂಲ್ ಏನು, ರೀಪ್ಲೇಸ್ ಎಕ್ಸ್ ಬೈ A ಪ್ಲಸ್ ಎಚ್. ಸೊ ಕೊಟ್ಟುವಂಥ ಫಂಕ್ಷನಲ್ಲಿ ಎಲ್ಲಿ ಎಕ್ಸ್ ಇರುತ್ತೆ ನಿಮ್ಗೆ, ಆ ಎಕ್ಸನ್ನು ಏನು ಮಾಡಬೇಕು, ರೀಪ್ಲೇಸ್ ಮಾಡಬೇಕು. ರೀಪ್ಲೇಸ್ ಬೈ A ಪ್ಲಸ್ ಎಚ್ಚನ್ನು ಹಾಕಬೇಕಂದ್ರೆ ಏನಾದ್ರು ಒಂದು ಪಾಯಿಂಟ್ ಕೊಡ್ತಾನೆ, ಆ ಪಾಯಿಂಟನ್ನು ಹಾಕಬೇಕು. ಸೊ ನೆಕ್ಸ್ಟ್ ಟೇಕ್ ದ ಲಿಮಿಟ್ ಎಕ್ಸ್ಟೆಂಡಿಂಗ್ ಟು 0. ಸೊ RHL ಅಂದಾಗ ರೀಪ್ಲೇಸ್ ಎಕ್ಸ್ ಬೈ A ಪ್ಲಸ್ ಎಚ್ ಆ್ಯಂಡ್ ಟೇಕ್ ದ ಲಿಮಿಟ್ ಆ್ಯಸ್ ಎಕ್ಸ್ಟೆಂಡಿಂಗ್ ಟು 0 ಗೊತ್ತಿರಲಿ. ಅದೇ ಥರ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತ ಬಂದಾಗ LHL ಅಂತ ಗೊತ್ತಿದೆ ನಿಮಗೆ. ಲೆಫ್ಟ್ ಹ್ಯಾಂಡ್ ಲಿಮಿಟು ಅಂದರೆ A ಪಾಯಿಂಟಿಗೆ ಏನು ಮಾಡ್ತೀನಿ ನಾನು, ಲೆಸರ್ ದನ್ 0. A ವ್ಯಾಲ್ಯೂ ಇಲ್ಲಿದೆ ಅಂತಂದರೆ ಲೆಸರ್ ಅಂದರೆ ಈ ಕಡೆ, ಗ್ರೇಟರ್ ಅಂದರೆ ಆ ಕಡೆ, ರೈಟ್ ಹ್ಯಾಂಡ್ ಸೈಡಿಂದ ಹತ್ರ ಬಂದು RHL ಸಿಗುತ್ತೆ. ಅದೇ ಥರ ಲೆಫ್ಟ್ ಹ್ಯಾಂಡ್ ಸೈಡ್ A ವ್ಯಾಲ್ಯೂ ಇಲ್ಲಿದೆ ಅಂತಂದ ಮೇಲೆ ಲೆಫ್ಟ್ ಸೈಡ್ ಇದೆ, ಲೆಫ್ಟ್ ಸೈಡಿಂದ ಏನು ಮಾಡ್ತೀನಿ ನೀನು, A ಹತ್ರ ಹೋಗ್ತೀವಿ, ಅವಾಗ ಏನು ಸಿಗುತ್ತೆ ನಿಮಗೆ, LHL ಸಿಗುತ್ತೆ, ಓಕೆ. ಸೊ ಇಲ್ಲಿ ಕೂಡ ರೂಲ್ ಅಷ್ಟೇ, ರೀಪ್ಲೇಸ್ ಎಕ್ಸ್ ಬೈ A ಮೈನಸ್ ಎಚ್. ಇಲ್ಲಿ ಎಕ್ಸ್ ಬೈ A ಪ್ಲಸ್ ಎಚ್ ಮಾಡಬೇಕು, ಇಲ್ಲಿ ಎಕ್ಸ್ ಬೈ A ಮೈನಸ್ ಎಚ್ ಮಾಡಬೇಕು ಆ್ಯಂಡ್ ಟೇಕ್ ದ ಲಿಮಿಟ್ ಆ್ಯಸ್ ಎಕ್ಸ್ಟೆಂಡಿಂಗ್ ಟು 0. ಇನ್ನು ಮೂರನೇದು ಅಂತ ನಿಮ್ಗೆ ಗೊತ್ತೇ ಇದೆ ನಮಗಿದು, ಇದೇ ಮೇನ್ ಟೆಸ್ಟ್ ಫಾರ್ ಕಂಟಿನ್ಯೂಟಿ ಅಂದರೆ ಇದೇ ಮೇನ್. ಏನು, ಇಫ್ ಎಫ್ ಆಫ್ ಎ ಇಸ್ ಈಕ್ವಲ್ ಟು LHL ಇಸ್ ಈಕ್ವಲ್ ಟು RHL ಅಂದರೆ LHL RHL ಆ ಪಾಯಿಂಟಲ್ಲಿ ಎರಡು ಈಕ್ವಲ್ ಆಗಬೇಕು. ನೆಕ್ಸ್ಟ್ ಅದು ವ್ಯಾಲ್ಯೂ ಆಫ್ ದ ಫಂಕ್ಷನ್, ಆ ಪಾಯಿಂಟಲ್ಲಿ ಏನಾಗಬೇಕು, ಫಂಕ್ಷನ್ ಏನಾಗಬೇಕು, ಇಟ್ ಮಸ್ಟ್ ಬಿ ಡಿಫೈನ್ ಆಗಲೇಬೇಕು. ಸೊ ಡಿಫೈನ್ ಆದಾಗ ಅಲ್ಲೊಂದು ವ್ಯಾಲ್ಯೂ ಬರುತ್ತೆ, ಮೂರು ವ್ಯಾಲ್ಯೂ ಸೇಮ್ ಆದಾಗ ಏನಂತಾಗುತ್ತೆ, ಆ ಪಾಯಿಂಟಲ್ಲಿ ಕಂಟಿನ್ಯೂಸ್ ಇದೆ ಅಂತ ಅರ್ಥ ಒಂದು ಫಂಕ್ಷನ್, ಹೌದಾ. ಈ ಕಂಡೀಷನ್ ಏನಾದರೂ ಫುಲ್ಫಿಲ್ ಆದರೆ ಇವೆರಡು ನೀವೇನು ಮಾಡ್ತೀರಿ, ಇಲ್ಲಿ ಕಂಡುಹಿಡಿತೀರಿ. ಇದನ್ನು ಎಫ್ ಆಫ್ ಎ ಅಂದರೆ ಏನು ಮಾಡ್ತೀರಿ, ಫಂಕ್ಷನಿಗೆ ಯಾವ ವ್ಯಾಲ್ಯೂ ಕೈ ಇರ್ತಾನೆ ಆ ವ್ಯಾಲ್ಯೂನ ಏನು ಮಾಡ್ತೀರಿ, ಪುಟ್ ಮಾಡಿಬಿಟ್ಟು ಆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದು, ಎಫ್ ಆಫ್ ಎ ಕಂಡುಹಿಡಿಯೋದು. ಸೊ ಹಾಗಾದಾಗ ದೆನ್ ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಯಸ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು A. ಈ ಕಂಡೀಷನ್ ಫುಲ್ಫಿಲ್ ಆದಾಗ ಮಾತ್ರ ಫಂಕ್ಷನ್ ಏನಾಗುತ್ತೆ, ಕಂಟಿನ್ಯೂಸ್ ಎಟ್ ಎಕ್ಸ್ ಈಕ್ವಲ್ ಟು A ಆಗುತ್ತೆ. ಅದರ್ವೈಸ್ ಇಟ್ ಈಸ್ ಡಿಸ್ಕಂಟಿನ್ಯೂಯಸ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು A. ಅಂದರೆ ಏನದೇನಾಗಿರುತ್ತೆ ಅವಾಗ, ಅದು ಪಾಯಿಂಟ್ ಆಫ್ ಕಂಟಿನ್ಯೂಟಿ ಆಗಿಲ್ಲ ಅಂದರೆ, ಕಂಟಿನ್ಯೂಟಿ ಆಗಿಬಿಟ್ರೆ ಏನೂ ಪ್ರಾಬ್ಲಮ್ ಇಲ್ಲ, ಓಕೆನಾ, ಕಂಟಿನ್ಯೂಸ್ ಫಂಕ್ಷನ್, ರೈಟ್. ಸೊ ಹಾಗಾದ್ರೆ ಇಷ್ಟು ನಿಮ್ಮ ರೂಲ್ಸ್ ಗೊತ್ತಿರಲಿ. ಸೊ ಈಗೇನು ಮಾಡ್ತೀನಿ ನಾನು, ಎಕ್ಸಸೈಸ್ ಒಂದು 3 ಪ್ರಾಬ್ಲಮ್ ಮಾಡ್ತೀನಿ. ಇನ್ನು ಇಂಪಾರ್ಟೆಂಟ್ ಪ್ರಾಬ್ಲಮ್ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮಾಡ್ತೀನಿ. ಸೊ ಬೇಸಿಕ್ ಪ್ರಾಬ್ಲಮ್ ಅಂದರೆ ಕಂಟಿನ್ಯೂಟಿ ಅಂದರೆ ಏನು ಅಂತ ಒಂದು ಫೀಲ್ ಬರಬೇಕು, ಅದು ಅರ್ಥ ಆಗಬೇಕದು. ಸೊ ಅರ್ಥ ಆಗಲಿಕ್ಕೆ ಒಂದು 4-5 ಪ್ರಾಬ್ಲಮ್ ಮಾಡ್ತೀನಿ ನಾನು, ಬೇಸಿಕ್ ಪ್ರಾಬ್ಲಮ್, ರೈಟ್. ಟೇಕ್ ಡೌನ್. ಸೊ ನೋಡಿ, ಇಲ್ಲಿ 2 ಪ್ರಾಬ್ಲಮ್ ಇದೆ ನಿಮಗಿದು. ಇವು ಭಾಳ ಸಿಂಪಲ್ ಇದ್ದಾವೆ, ಬಟ್ ಈ 2 ಪ್ರಾಬ್ಲಮ್ನ ಎಷ್ಟು ನೀವು ನೀಟಾಗಿ ಅರ್ಥ ಮಾಡ್ಕೊಳ್ತೀರಿ, ಸೊ ನೆಕ್ಸ್ಟ್ ಫರ್ದರ್ ಡಿಫಿಕಲ್ಟ್ ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗುತ್ತೆ, ಓಕೆ. ಇಷ್ಟು ಸಿಂಪಲ್ಲಿ ನಿಮ್ಗೆ ಎಕ್ಸಾಮಿಗೆ ಕೇಳಲ್ಲ, ಬಟ್ ಆದರೂ ಕೂಡ ನೀವು ಸಾಲ್ವ್ ಮಾಡ್ತಿದ್ದೀನಿ, ಬೇಸಿಕ್ ಇದು, ಓಕೆ. ಸೊ ಏನಿದೆ, ಎಫ್ ಆಫ್ ಎಕ್ಸ್ ಈ ರೀತಿ ಕೊಟ್ಟಿದ್ದಾನೆ, ಸ್ಪ್ಲಿಟ್ಟಿಂಗ್ ಫಂಕ್ಷನ್ 2 ಥರ ಕೊಟ್ಟಿದ್ದಾನೆ. ಫಸ್ಟ್ ಇಯರಲ್ಲಿ ನೋಡಿದ್ದಾರೆ ನೀವು ಇದನ್ನು ಮೀನಿಂಗ್ ಕೂಡ ನಿಮ್ಗೆ ಗೊತ್ತಿದೆ, ನಾನು ಫಸ್ಟ್ ಇಯರಲ್ಲಿ ಹೇಳಿದ್ದೀನಿ. ಸೊ ಇದನ್ನು ಗ್ರಾಫ್ಗಳನ್ನು ಹಾಕಿದಾಗ ಬೇಗ ಅರ್ಥ ಆಗುತ್ತೆ ಅಷ್ಟೇ. ಸೊ ನಿಮ್ಗೆ ಭಾಳ ಡಿಫಿಕಲ್ಟ್ ಕ್ವಶನ್ ಬಂದಾಗ ನಾವು ರೂಲ್ ಹೇಳಿದ್ದೀನಲ್ಲ, ಆ ರೂಲ್ನ ಫಾಲೋ ಮಾಡಬೇಕು. ಟೆಸ್ಟ್ ಫಾರ್ ಕಂಟಿನ್ಯೂಟಿ ರೂಲ್ ಹೇಳಿದ್ದೀನಲ್ಲ, ಆ ರೂಲ್ನ ಫಾಲೋ ಮಾಡಿ. ಇಲ್ಲಿ ನೋಡಿ, ಈಗ ವೆರಿ ಸಿಂಪಲ್ ಇದು, ಇಲ್ಲೇ ನೋಡಿ ಹೇಳ್ಬೋದು ನೀವು. ಈಗ ಇಲ್ಲೇನಿದೆ ನೋಡಿ, 2 ಕೊಟ್ಟಿದ್ದಾನೆ. ಇಲ್ಲಿ ಎಕ್ಸ್ ಏನಾಗಿರುತ್ತೆ, ರಿಯಲ್ ನಂಬರ್ ಇದು, ಓಕೆನಾ. ಫಾರ್ ಎವ್ರಿ ಎಕ್ಸ್ ಬಿಲಾಂಗ್ಸ್ ಏನಾಗಿರುತ್ತೆ, ಇಲ್ಲಿ ರಿಯಲ್ ನಂಬರ್ ಆಗಿರುತ್ತೆ. ಸೊ ನೀವು ಇದನ್ನೇನೋ ನೀವು ಗ್ರಾಫ್ ಹಾಕಿದರೆ, ಗ್ರಾಫಿಕಲ್ ನಾಲೆಜ್. ಸೊ ಗ್ರಾಫಿಕಲ್ ನಾಲೆಜ್ ಭಾಳ ಇಂಪಾರ್ಟೆಂಟ್. ನೋಡಿ ಈಗ ಲೆಸ್ ದೆನ್ 0 ಆರ್ ಈಕ್ವಲ್ ಟು 0 ಅಂತ ಹೇಳ್ತಾನೆ. ಹಾಗಾದರೆ ಈಕ್ವಲ್ ಟು 0 ಅಂತಂದಾಗ ಏನಾಗುತ್ತೆ, ಡಾರ್ಕ್ ಬರುತ್ತೆ ನಿಮಗೆ. ಇಲ್ಲಿ ಹೇಳಿದಾನೆ 0 ಇದೆ, 0ಕ್ಕಿಂತ ಕಡಿಮೆ ವ್ಯಾಲ್ಯೂಸ್, ಕಡಿಮೆ ಅಂದರೆ ನಾನು ಲೆಫ್ಟ್ ಸೈಡ್ ಬರ್ತೀವಿ ನಾವು ಈ ಕಡೆ. ಸೊ ಈ ಕಡೆ ಬಂದಾಗ ಈ ಕಡೆ ಎಲ್ಲ ವ್ಯಾಲ್ಯೂಸು ಶಾಡೋ ಎಲ್ಲಿ ಬೀಳುತ್ತೆ ನಿಮಗೆ, ಅವನೇ ಹೇಳಿಬಿಟ್ಟಿದ್ದಾನೆ, ಲೆಸ್ ದೆನ್ 0 ಆರ್ ಈಕ್ವಲ್ ಟು 0 ಅಂತ ಹೇಳಿದ್ದಾನೆ. ನೀವು ಕೊಟ್ಟಾಗ ನಿಮ್ಗೆ ಔಟ್ಪುಟ್ ಏನಾಗಿರುತ್ತೆ, ಇಲ್ಲಿದೆ ನೋಡಿ 2 ಅಂತಿದೆ, ಹೌದಾ. ಹಾಗಾದ್ರೆ 2 ಎಲ್ಲಿರುತ್ತೆ, ಸೊ ಇದು 1 ಆದರೆ ಇದೇನಾಗುತ್ತೆ 2 ಆಗುತ್ತೆ. ಹಾಗಾದ್ರೆ 2 ಇಲ್ಲಿರಲ್ವಾ ಸರ್, ನೋ. ಸೊ ದಿಸ್ ಇಸ್ ವಾಟ್ y ಇಸ್ ಈಕ್ವಲ್ ಟು 2 ಅಂದರೆ ಲೆಸ್ ದೆನ್ ಫಾರ್ ಆಲ್ ನೆಗೆಟಿವ್ ರಿಯಲ್ ನಂಬರ್ಸ್, ಅವುಗಳ ಶಾಡೋ ಎಲ್ಲಿದೆ, 2 ಅಲ್ಲಿದೆ. ಅವನೇ ಹೇಳಿದ್ದಾನೆ 2 ಅಂತ ಹೇಳಿದ್ದಾನೆ. ಇದು ನಮ್ಮ ಡೊಮೈನು, ಇಲ್ಲಿ ಬರೋದಲ್ಲ ಏನಿದೆ ಔಟ್ಪುಟ್, ಇದು ಎಲ್ಲ y ವ್ಯಾಲ್ಯೂಸ್ ಇದು, ಓಕೆನಾ. ಇನ್ನು ಎಕ್ಸ್ ಗ್ರೇಟರ್ ದೆನ್ 0 ಅಂತ ಹೇಳ್ತದೆ. ಎಕ್ಸ್ ಗ್ರೇಟರ್ ದೆನ್ 0 ಮೀನ್ಸ್ ವಾಟ್, ರೈಟ್ ಹ್ಯಾಂಡ್ ಸೈಡಿಗೆ ಬರ್ರಿ, 0ಕ್ಕಿಂತ ಜಾಸ್ತಿ, ಯಾಕಂದ್ರೆ 0 ಇಲ್ಲಿ ಆಲ್ರೆಡಿ ಇದೆ ನಿಮಗೆ ಇಲ್ಲಿ. ಸೊ 0 ಕೊಟ್ಟರು ಕೂಡ ನಿಮಗೆ ವ್ಯಾಲ್ಯೂ ಏನು 2 ಅಂತ ಬರ್ತಾ ಇದೆ, ಬಟ್ 0 ಇಲ್ಲಿಲ್ಲ, ಓಕೆನಾ. 0 ಇಲ್ಲಿಲ್ಲ, 0ಕ್ಕಿಂತ ದೊಡ್ಡ ವ್ಯಾಲ್ಯೂಸ್, ಬಿಗರ್ ವ್ಯಾಲ್ಯೂಸ್ ಬಂದಾಗ ಏನಾಗ್ಬಿಡುತ್ತೆ. ಹಾಗಾದ್ರೆ ಈ ಪಾಯಿಂಟ್ ಏನಾಗಿರೋದು ನಿಮಗಿದು, ಇಲ್ಲಿ ಏನಾಗುತ್ತೆ, ಡಾರ್ಕ್ ಆಗುತ್ತೆ ನಿಮಗೆ. ಇಲ್ಲಿ 0 ಕೊಟ್ಟ ನಿಮ್ಗೆ ಏನು ಬಂದಿದೆ, 2 ಬರ್ತಾ ಇದೆ. 0 ಕೊಟ್ಟರೆ ನಿಮ್ಗೆ 2 ಔಟ್ಪುಟ್ ಬರುತ್ತೆ. ಇಲ್ಲಿ ಫಂಕ್ಷನ್ ಕೊಟ್ಟೇ ಇಲ್ಲ ನಿಮಗೆ, ಅಂದರೆ ಇಟ್ ನಥಿಂಗ್ ಬಟ್ ಏನಿದೆ, ಕಾನ್ಸ್ಟೆಂಟ್ ಫಂಕ್ಷನ್. ನೋಡಿ ಇಲ್ಲಿ ಹಾರಿಜೆಂಟಲ್ ಬರ್ತಾ ಇದೆ ನಿಮಗೆ, ಹೌದಾ. ಎಕ್ಸಿಗೆ ಹಾರಿಜೆಂಟಲ್ ಆಗಿ ಒಂದು ಲೈನ್ ಹೋಗಿದೆ ಅಂದರೆ ಅದು ಕಾನ್ಸ್ಟೆಂಟ್ ಫಂಕ್ಷನ್ ಅಂತ ಅರ್ಥ. ಸೊ ಇಲ್ಲಿ ಕೊಟ್ಟಿದ್ದು, ಹಾಗಾದ್ರೆ ಈ ಪಾಯಿಂಟ್ ಏನಾಗಿರುತ್ತೆ ನಿಮಗಿದು, ಸೊ 0, 2, ಹೌದಾ. ಸೊ 0 ಕೊಟ್ಟಾಗ 2 ಬರ್ತಾಯಿದೆ, 0, 2 ಪಾಯಿಂಟ್ ಅದು. ಸೊ ನೆಕ್ಸ್ಟ್ ಫರ್ದರ್ ನಿಮಗೇನಾಗುತ್ತೆ, 0, 2 ಇಲ್ಲಿದೆ, ನೆಕ್ಸ್ಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈ ಕಡೆ. ಈ ನೆಕ್ಸ್ಟ್ ಏನಿದೆ, ಗ್ರೇಟರ್ ದೆನ್ 0 ಅಂತ ಹೇಳ್ತಿದ್ದಾನೆ. ಗ್ರೇಟರ್ ದೆನ್ 0ಕ್ಕಿಂತ ಬಿಗ್ಗರ್ ವ್ಯಾಲ್ಯೂ ಎಲ್ಲಿ, ಈ ಕಡೆ 0.1, 0.2, 1, 2, 3, 4, 1 lakh, 1000 ಹಿಂಗೆ ವ್ಯಾಲ್ಯೂಸ್ ಬರ್ತಾವೆ. ಸೊ ಅವುಗಳೆಲ್ಲ ಶಾಡೋ ಎಲ್ಲಿ ಬಿದ್ದಿದೆ ನಿಮಗೆ, ಇಲ್ಲಿ 5 ಇದೆ ನೋಡಿ, 5. ಸೊ 5 ಎಲ್ಲಿರುತ್ತೆ, ಇಲ್ಲಿ ನೋಡಿ, 2 ಇದೆ, 5 ಎಲ್ಲಿರುತ್ತೆ ನಿಮಗೆ, 2 ಇದೆ, 5 ಇದೆ, 2 ಇಲ್ಲಿದೆ ಅಂತಂದಮೇಲೆ 3, 4, 5.
ಸೊ ಕಂಪ್ಲೀಟ್ ನಿಮ್ಮ 5 ಇಲ್ಲಿ ಬರುತ್ತೆ ನಿಮಗೆ, ಹೌದ್ರಿ. ಸೊ 1 2 3 4 5, ಸೊ 5 ಇಲ್ಲಿ ಬರುತ್ತೆ ನಿಮ್ಗೆ ಕಂಪ್ಲೀಟ್. ಸೊ ದಿಸ್ ಇಸ್ ವಾಟ್ y ಇಸ್ ಈಕ್ವಲ್ ಟು 5. ಓಕೆನಾ. ಸೊ ಇದೆಲ್ಲ ವ್ಯಾಲ್ಯೂಸ್ ಬರಲ್ಲ ನಿಮಗೆ, ಇಲ್ಲೆಲ್ಲ ವ್ಯಾಲ್ಯೂ ಬರಲ್ಲ. ಇಲ್ಲಿಗೆ ಸ್ಟಾಪ್, ಇಲ್ಲಿಗೆ ಸ್ಟಾಪ್. ಯಾಕಂದರೆ ಓನ್ಲಿ ಇದೇನಿದೆ ವ್ಯಾಲ್ಯೂ ಲೆಸ್ಸರ್ ದೆನ್ 0 ಇದೆ. ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು 0 ಕೊಟ್ಟಾಗ ಮಾತ್ರ ನಿಮ್ಗೆ 2 ಬರ್ತದೆ. ಇನ್ನು ಗ್ರೇಟರ್ ದೆನ್ 0 ಬಂದಂಗೆ ಏನಾಗ್ಬಿಡ್ತದೆ, ಅದ್ರ ವ್ಯಾಲ್ಯೂ ಇಲ್ಲಿ ಹೋಗುತ್ತೆ, 5 ಹೋಗ್ಬಿಡುತ್ತೆ. 1 2 3 4 5 ಹೋಗ್ಬಿಡ್ತದೆ. ಸೊ 5 ಹೋದಾಗ ಏನಾಗುತ್ತೆ ನಿಮಗೆ ಇಲ್ಲಿ ಬಂದ್ಬಿಡುತ್ತೆ ನಿಮ್ಗೆ ವ್ಯಾಲ್ಯೂಸ್, ಹೌದಾ. ಸೊ ಹಾಗಾಗಿ ನೋಡಿ, ಸಪೋಸ್ 1 ಕೊಟ್ಟರೆ ಆನ್ಸರ್ ಎಲ್ಲಿ ಹೋಗುತ್ತೆ ನಿಮಗೆ, 5 ಹೋಗುತ್ತೆ. 2 ಕೊಟ್ಟರೆ ಆನ್ಸರ್ ಎಲ್ಲಿಗೆ ಹೋಗುತ್ತೆ, 5 ಹೋಗುತ್ತೆ. 3 ಕೊಟ್ಟರೆ ಆನ್ಸರ್ ಎಲ್ಲಿಗೆ ಹೋಗುತ್ತೆ, 5 ಹೋಗುತ್ತೆ. ಬಟ್ ಅದೇ ನೀವೇನಾದರೂ -1 -2 ನೆಗೆಟಿವ್ ವ್ಯಾಲ್ಯೂಸ್ ಕೊಟ್ಟರೆ 0 ಕೊಟ್ಟರೆ ಅವೆಲ್ಲ ಆನ್ಸರ್ ಎಲ್ಲಿಗೆ ಹೋಗುತ್ತೆ, 2 ಹೋಗುತ್ತೆ. ಅಂದರೆ ಇವನು ಹೇಳಿದ ಪ್ರಕಾರ ನಾನು ಏನು ಮಾಡಿದ್ದೀನಿ, ಗ್ರಾಫ್ ಹಾಕಿದ್ದೀನಿ, ಅದು ಇಂಪಾರ್ಟೆಂಟ್. ಸೊ ಈಗ ಇಲ್ಲೇ ನೋಡ್ಕೊಂಡು ಹೇಳ್ಬೋದು ನೀವು. ಹಾಗಾದರೆ ನಿಮ್ಮ ಕಂಟಿನ್ಯೂಟಿ ಚೆಕ್ ಮಾಡಂತ ಹೇಳಿದ್ದಾನೆ. ಹಾಗಾದರೆ ಲೆಫ್ಟ್ ಹ್ಯಾಂಡ್ ಲಿಮಿಟು, ರೈಟ್ ಹ್ಯಾಂಡ್ ಲಿಮಿಟು, ವ್ಯಾಲ್ಯೂ ಆಫ್ ದ ಫಂಕ್ಷನ್ 3 ಏನಾಗಬೇಕು, ಈಕ್ವಲ್ ಆದ್ರೆ ಮಾತ್ರ ಕಂಟಿನ್ಯೂಸ್ ಆಗಿರುತ್ತಿಲ್ಲ ಅಂದ್ರೆ ಇಲ್ಲ. ಸೊ ಫಸ್ಟ್ ಚೆಕ್ ಮಾಡಿ ಹಾಗಾದರೆ. ಸೊ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ಟೆಂಡಿಂಗ್ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ಟೆಂಡಿಂಗ್ ಟು ವಾಟ್, ಯಾವ ಪಾಯಿಂಟ್ರೆ 0 ಪಾಯಿಂಟಲ್ಲಿ 0 ಮೈನಸ್ ಅಂದರೆ ಲೆಸ್ಸರ್ ದೆನ್ 0. ಲೆಸ್ಸರ್ ದೆನ್ 0 ಅಂದರೆ ಯಾವ ವ್ಯಾಲ್ಯೂ ಇದೆ, ಇಲ್ಲಿದೆ ನೋಡಿ. ಲೆಸ್ಸರ್ ದೆನ್ 0 ಏನು ಬರ್ತಾ ಇದೆ, 2 ಬರ್ತಾ ಇದೆ ನಿಮಗೆ. ಹಾಗೆ ಲೆಸ್ಸರ್ ದೆನ್ 0 ಬರ್ತಾ ಇದೆ ಅಂದರೆ ನಿಮಗೆ ಏನಾಗ್ತಾಯಿದೆ, ಲೆಫ್ಟ್ ಸೈಡಿಂದ ಹೋಗ್ತಾ ಇದ್ದೀರಿ, ಮೂವ್ ಆಗ್ತಿದ್ದೀರಿ. ಎಲ್ಲ ವ್ಯಾಲ್ಯೂ ಮೂವ್ ಆದರೂ ಕೂಡ ನಿಮಗೆ ಔಟ್ಪುಟ್ ಏನು ಬರ್ತಾ ಇದೆ, 2 ಅಂತಲೇ ಬರ್ತಾ ಇದೆ. ಅದು ಮೀನಿಂಗ್ ಅದು. ಸೊ ಹಾಗೆ ಎಲ್ ಎಚ್ ಎಲ್ ಏನು ಬರ್ತಾ ಇದೆ ನಿಮಗೆ, 2 ಬರ್ತಾ ಇದೆ. ಅದೇ ಥರ ಆರ್ ಎಚ್ ಎಲ್ ಚೆಕ್ ಮಾಡಿ. ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್, ಇದು ಬೇಸಿಕ್ ಇರೋದಕ್ಕೆ ಡೈರೆಕ್ಟಾಗಿ ಹೇಳ್ತಿದ್ದೀನಿ ಗ್ರಾಫ್ ಆಗಿ ಅಷ್ಟೇ. ಆರ್ ಎಚ್ ಎಲ್ ಅಂದರೆ ಏನು, ಗ್ರೇಟರ್ ದೆನ್ 0. ಸೊ ಗ್ರೇಟರ್ ದೆನ್ 0 ಅಂದರೆ 0 ಪಾಯಿಂಟಿಗೆ ರೈಟ್ ಹ್ಯಾಂಡ್ ಸೈಡಿಂದ ಬರಬೇಕು ನಾವು. ಸೊ ರೈಟ್ ಹ್ಯಾಂಡ್ ಸೈಡಿಂದ ಬನ್ನಿ, ವೆರಿ ಕ್ಲೋಸರ್ ಟು 2, ವೆರಿ ಕ್ಲೋಸರ್ ಟು 0 ಏನು ಮಾಡಬೇಕು, ಮೂವ್ ಆಗಬೇಕು. ಸೊ ಐ ಆಮ್ ಅಪ್ರೋಚಿಂಗ್ ಎಕ್ಸ್ ವೆರಿ ಕ್ಲೋಸ್ ಟು 0 ಫ್ರಮ್ ರೈಟ್ ಸೈಡ್. ಓಕೆ, ರೈಟ್ ಸೈಡಿಂದ ಅಪ್ರೋಚ್ ಆಗಿರಿ. ಅಪ್ರೋಚ್ ಆದಮೇಲೆ ಏನಾಗುತ್ತೆ ನಿಮಗೆ, ಸೊ ಇಲ್ಲಿ 2 ಕೊಡ್ರಿ, 1 ಕೊಡ್ರಿ, 0.1111 ಬಂದರೂ ಕೂಡ ಏನಾಗಿರುತ್ತೆ ನಿಮಗೆ ಇಲ್ಲಿ 0.111 ಬಂದರೂ ಕೂಡ ಏನಾಗುತ್ತೆ, 5 ಹೋಗುತ್ತೆ. ಅಂದರೆ ಗ್ರೇಟರ್ ವ್ಯಾಲ್ಯೂ. ಸೊ ಹಾಗಾಗಿ ನಿಮ್ಗೆ ಆರ್ ಎಚ್ ಎಲ್ ಏನಾಗ್ತದೆ ನಿಮಗೆ ಇಲ್ಲಿ 5 ಬರ್ತದೆ. ಸೊ ಇಲ್ಲಿ ನೋಡಿದ್ರೆ ಕೂಡ ಗೊತ್ತಾಗ್ಬಿಡುತ್ತೆ ನಿಮಗೆ ಇಲ್ಲಿ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಎರಡೇನಾಗಿಲ್ಲ, ಈಕ್ವಲ್ ಆಗಿಲ್ಲ. ಸೊ ಎಲ್ ಎಚ್ ಎಲ್ 2 ಬರ್ತಾ ಇದೆ, ಆರ್ ಎಚ್ ಎಲ್ 5 ಬರ್ತಾ ಇದೆ. ಸೊ ಮೋರ್ ಎವರ್ ನಿಮ್ಗೆ ಗ್ರಾಫಿಕಲ್ಲಿ ಹೇಳಿದೆ ನಾನು, ದೇರ್ ಇಸ್ ಎ ಜಂಪ್. ಸೊ ನೋಡಿ ಇಲ್ಲಿ ಜಂಪ್ ಆಗ್ತಾ ಇದೆ. ಎಲ್ಲಿ ಜಂಪ್ ಆಗ್ತಿದೆ ನಿಮಗೆ ಇಲ್ಲಿ ನೋಡಿ, ಗ್ರಾಫ್ ಏನಾಗಿದೆ ನಿಮಗೆ. ಸೊ ಗ್ರಾಫ್ ಈ ರೀತಿ ಬಂದುಬಿಟ್ಟು ಡೈರೆಕ್ಟಾಗಿ ಇಲ್ಲಿಂದ ಹೋಗಿದೆ ಮತ್ತೆ. ಅಂದರೆ ಯಾವ ಪಾಯಿಂಟಲ್ಲಿ ಜಂಪು, 0 ಪಾಯಿಂಟಲ್ಲಿ ಜಂಪು. ಸೊ ಹಾಗಾಗಿ ಏನಾಗಿದೆ ನಿಮಗೆ, 0 ಇಸ್ ದ ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ ಅಂತ ಹೇಳ್ತೀವಿ. ಸೊ ದಿಸ್ ಫಂಕ್ಷನ್ ಈಸ್ ನಾಟ್ ಕಂಟಿನ್ಯೂಸ್ ಎಟ್ ಎಕ್ಸ್ ಈಕ್ವಲ್ ಟು 0. ಸೊ ನೆಕ್ಸ್ಟ್ ಫರ್ದರ್ ಎಫ್ ಆಫ್ 0 ತೊಗೊಳ್ಳಿ. ಎಫ್ ಆಫ್ 0 ಎಲ್ಲಿ ಬರ್ತಾ ಇದೆ, 0 ಎಲ್ಲಿದೆ ನೋಡಿ, ಇಲ್ಲಿದೆ ಮೇಲೆ. ಸೊ ಈಕ್ವಲ್ ಟು 0 ಅಂದರೆ ಏನು, 2 ಬರ್ತಾ ಇದೆ. ಸೊ ಎಫ್ ಆಫ್ 0 ಏನು ಬರ್ತಾ ಇದೆ, 2 ಬರ್ತಾ ಇದೆ. ಹಾಗಾದ್ರೆ 3ಕ್ಕೆ ಒಂದಕ್ಕೊಂದು ಸಂಬಂಧ ಇಲ್ಲ, ಹೌದಾ, 3 ಈಕ್ವಲ್ ಆಗಿಲ್ಲ. ಸೊ ದೇರ್ ಫೋರ್ ಹೇಳಬೇಕು, ದೇರ್ ಫೋರ್ ಏನಿದೆ ರೀ. ಸೊ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ಟೆಂಡಿಂಗ್ ಟು 0 ಪ್ಲಸ್, ಹೌದಾ, 0 ಪ್ಲಸ್. ಸೊ ಅದೇ ಥರ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ಟೆಂಡಿಂಗ್ ಟು 0 ಮೈನಸ್. ಸೊ ಇಸ್ ಈಕ್ವಲ್ ಟು ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಫಸ್ಟ್ ಆಫ್ ಆಲ್ ಈಕ್ವಲ್ ಆಗೇ ಇಲ್ಲ ನಿಮಗೆ, ಹೌದಾ. ಸೊ ಇವೆರಡು ನಾಟ್ ಈಕ್ವಲ್ ಆಗಲಿಲ್ಲ. ನೆಕ್ಸ್ಟು 2 ಅನ್ನೋದೇನಾಗಿದೆ, ಎಫ್ ಆಫ್ 0 ವ್ಯಾಲ್ಯೂ ಏನಾಗಿದೆ, ಎಲ್ ಎಚ್ ಎಲ್ಗೆ ಕೋಇನ್ಸಿಡೆಂಟ್ ಆಗಿದೆ ಅಷ್ಟೇ. ಸೊ ದಿಸ್ ಈಸ್ ಈಕ್ವಲ್ ಟು ಎಫ್ ಆಫ್ 0. ಎಫ್ ಆಫ್ 0 ಏನಾಗಿದೆ, ಎಲ್ ಎಚ್ ಎಲ್ ಈಕ್ವಲ್ ಬರ್ತಾಯಿದೆ ಅಷ್ಟೇ. ಹಾಗಾಗಿ ಹೇಳಿದ್ನಲ್ಲ, ಸೊ ಡಿಸ್ಕಂಟಿನ್ಯೂಟಿ ಕೇಸ್ ನೋಡಿದ್ವಿ ನಾವು. ಇದು ಒಂದು ಕೇಸ್, ಯಾವುದಾದ್ರೂ ಒಂದು ಕೇಸ್ ಬಂದರೂ ಕೂಡ ನಿಮಗೆ 3 ಕೇಸ್ ಇತ್ತು. ಎಲ್ ಎಚ್ ಎಲ್, ಆರ್ ಎಚ್ ಎಲ್ಲು, ಎಫ್ ಆಫ್ ಎ ವ್ಯಾಲ್ಯೂ 3 ಈಕ್ವಲ್ ಆದ್ರೆ ಮಾತ್ರ ಕಂಟಿನ್ಯೂಸ್ಸು. ಸೊ 3ರಲ್ಲಿ 2 ಈಕ್ವಲ್ ಆಗಿಲ್ಲ. ಸೊ ಹಾಗಾಗಿ ದೇರ್ ಫೋರ್ ದಿಸ್ ಫಂಕ್ಷನ್ ಈಸ್, ದೇರ್ ಫೋರ್ ಎಫ್ ಆಫ್ ಎಕ್ಸ್ ಈಸ್, ಓಕೆನಾ, ನಾಟ್ ಕಂಟಿನ್ಯೂಯಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ಹಿಂಗೆ ಬರೀಬೇಕು. ಓಕೆನಾ, ಎಫ್ ಆಫ್ ಎಕ್ಸ್ ಈಸ್ ನಾಟ್ ಕಂಟಿನ್ಯೂಯಸ್ ಅಟ್ ಎಕ್ಸ್ ಈಕ್ವಲ್ ಟು 0. ಇದು ಸಿಂಪಲ್ ಕ್ವಶನ್. ಇದೇ ಥರ ಎರಡನೇದು ಸಿಂಪಲ್ ಇದೆ, ಬುಕ್ಕಲ್ಲಿದೆ, ಇದನ್ನು ನೋಡಿರಿ. ಸೊ ನೋಡಿದ ಪ್ರಾಬ್ಲಮ್ ಸಾಲ್ವ್ ಮಾಡಿರಿ. ಓಕೆನಾ. ಸೊ ನೆಕ್ಸ್ಟ್ ಫರ್ದರ್ ಎಕ್ಸೈಸ್ ಕ್ವಶನ್ಸ್ನ ಮಾಡ್ತೀನಿ ನಾನು. ಒಂದು 2-3 ಪ್ರಾಬ್ಲಮ್ ಮಾಡ್ತೀನಿ, ನೋಡ್ಕೊಳ್ಳಿ. ಸೊ ನೋಡಿ ಎಕ್ಸೈಸ್ 5.1. ಸೊ ಫಸ್ಟ್ ಪ್ರಾಬ್ಲಮ್ ನೋಡಿ. ಸೊ ಪ್ರೂವ್ ದ್ಯಾಟ್ ಕೊಟ್ಟಿದ್ದಲ್ಲ, ಪ್ರೂವ್ ದ್ಯಾಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 5x - 3 ಈಸ್ ಕಂಟಿನ್ಯೂಯಸ್. ಸೊ ಕಂಟಿನ್ಯೂಸ್ನ ನಾನು ಶಾರ್ಟಾಗಿ CTS ಅಂತ ಬರ್ದಿರ್ತೀನಿ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 5x - 3 ಈಸ್ ಕಂಟಿನ್ಯೂಯಸ್ ಎಟ್ ಎಕ್ಸ್ ಈಕ್ವಲ್ ಟು 0, ಎಟ್ ಎಕ್ಸ್ ಈಕ್ವಲ್ ಟು -3, ಎಟ್ ಎಕ್ಸ್ ಈಕ್ವಲ್ ಟು 5 ಅಂತ ಹೇಳಿದ್ದೇನೆ. ಪ್ರೂವ್ ಮಾಡೋದು ನೋಡಿರಿ. ಇದು ಫಸ್ಟ್ ಆಫ್ ಆಲ್ 5x - 3 ಅನ್ನೋದು ಒಂದು ಸ್ಟ್ರೇಟ್ ಲೈನ್ ಇದು, ಹೌದಾ. ಸ್ಟ್ಯಾಂಡರ್ಡ್ ಫಾರ್ಮೆಟ್ ಯಾವ ರೀತಿ ಇರುತ್ತೆ ನಿಮಗಿದು, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನು, ಸೊ mx + c ಅಂತ ಇದೆ, ಹೌದಾ. mx + c ಫಾರ್ಮೆಟಲ್ಲಿ ಇದೆ ನಿಮಗಿದು. m ಅಂದರೆ ಇಲ್ಲಿ 5 ಇದೆ ನಿಮಗೆ, c ಅಂದರೆ ಏನು ಬರ್ತಾ ಇದೆ, -3 ಬರ್ತಾ ಇದೆ. ಹಾಗಾಗಿ ಇಟ್ ಈಸ್ ಕಂಟಿನ್ಯೂಸ್ ಎವ್ರಿವೇರ್. ಸ್ಟ್ರೇಟ್ ಲೈನ್ ಕಂಟಿನ್ಯೂಸ್ ಆಗಿದ್ದೇ ಇರ್ತದೆ, ಎಲ್ಲೂ ನಿಮ್ಮ ಡಿಸ್ಕಂಟಿನ್ಯೂಟಿ ಇರಲ್ಲ. ಸೊ ಹಾಗಾಗಿ 100% ಶೋರ್ ದ್ಯಾಟ್ ಇಟ್ ಈಸ್ ಕಂಟಿನ್ಯೂಸ್ ಫಂಕ್ಷನ್. ಓಕೆ. ಸೊ ಮೋರ್ ಎವರ್ ಇದು ಯಾವ ಫಂಕ್ಷನ್, ಇದು ಪಾಲಿನಾಮಿಯಲ್ ಅಂತ ಹೇಳ್ಬೋದಲ್ರಿ ಇದನ್ನು. mx + c ನೋಡಿ, ಇದು ಪಾಲಿನಾಮಿಯಲ್ ಇದೆ. ಜನರಲ್ ಫಾರ್ಮುಲಾ ನಿಮಗೆ ಗೊತ್ತೇ ಇದೆ ನಿಮಗೆ. ಸೊ a0 a1x + a2x² + ... an × x to the power n, ಹೌದಾ. ಸೊ ಇದು ಇಲ್ಲಿಗೆ ಸ್ಟಾಪ್ ಆಗಿದೆ ಅಷ್ಟೇ ನಿಮಗೆ. a0 + a1x ಅಷ್ಟೇ ಸ್ಟಾಪ್. a0 a1 ಅನ್ನೋದೇನದು ಕಾನ್ಸ್ಟೆಂಟ್ ನಂಬರ್ಸ್.
ಅಂದರೆ 5 ಮತ್ತು 3 ಇದ್ದಂಗೆ ಅದು. ಹೌದಾ, ಇಲ್ಲಿ A0 ಅಂದರೆ ಏನಿದ್ದಂಗೆ ನಿಮಗೆ -3 ಇದ್ದಂಗೆ, ಅಲ್ಲಿ A1 ಅಂದರೆ ಏನಿದ್ದಂಗೆ 5 ಇದ್ದಂಗೆ. ಕಂಪೇರ್ ಮಾಡಬೇಕು ಅದಕ್ಕೆ. ಹೌದಾ, ಸೊ ಹಾಗಾಗಿ ಸೊ ಗಿವನ್ ಫಂಕ್ಷನ್ ಆಗಿದೆ ಪಾಲಿನಾಮಿಯಲ್ ಫಂಕ್ಷನ್. ಗಿವನ್ ಫಂಕ್ಷನ್ ಈಸ್ ಪಾಲಿನಾಮಿಯಲ್ ಫಂಕ್ಷನ್. ಹೌದಾ, ಗಿವನ್ ಫಂಕ್ಷನ್ ಈಸ್ ಪಾಲಿನಾಮಿಯಲ್ ಫಂಕ್ಷನ್. ಸೊ ದೇರ್ ಫೋರ್ ಈ ನೋಡಿ ಎಫ್ ಆಫ್ ಎಕ್ಸ್ ಡೈರೆಕ್ಟಾಗಿ ನೀವು ಏನು ಮಾಡ್ಬೋದು, ಹಾಕ್ಬೋದು. ಎಫ್ ಆಫ್ ಎಕ್ಸ್ 5x - 3 ಇದೆ, ನೀವು 0 ಕೊಟ್ಟಾಗ ಏನಾಗ್ಬಿಡ್ತದೆ ನೋಡಿ, ಎಫ್ ಆಫ್ 0 ಕೊಡಿ. ಎಫ್ ಆಫ್ 0 ಕೊಟ್ಟಾಗ ಏನಾಗ್ಬಿಡ್ತದೆ ನಿಮಗೆ ಇಲ್ಲಿ 5 × 0 -3 = ವಾಟ್, -3 ಬರ್ತದೆ. ಅದೇ ಥರ ಸೊ ನೆಕ್ಸ್ಟ್ x = -3 ಇದೆ ನಿಮಗೆ ಅಲ್ಲಿ. ಹೌದಾ, ಎಟ್ x = -3 ಹಾಕ್ರಿ. ಎಟ್ x = -3. ಸೊ ಇಲ್ಲಿ ಕೂಡ ನಿಮಗೆ ಏನಾಗಿದೆ ವ್ಯಾಲ್ಯೂ ಡೈರೆಕ್ಟಾಗಿ ವ್ಯಾಲ್ಯೂ ಬಂತು ಅಂತಂತಂದರೆ ಮುಗೀತು. ಅದು ವ್ಯಾಲ್ಯೂ ಬಂತು ಅಂದರೆ ಮುಗೀತು. ನಿಮಗೆ ಎಲ್ಲಿ ನಿಮಗೆ ಯಾವುದೇ ಎಕ್ಸ್ ವ್ಯಾಲ್ಯೂ ಹಾಕಿದಾಗ ಕೂಡ ನಿಮಗೆ 0/0 ಬರಲ್ಲ, ∞/∞ ಬರಲ್ಲ. ಸೊ ಹಾಗಾದ್ರೆ ವಾಟ್ ಈಸ್ ದ ಮೀನಿಂಗ್, ಕಂಟಿನ್ಯೂಸ್ ಅಂತ. ಸೊ x = 3 ಹಾಕಿದಾಗ ಕೂಡ ನಿಮ್ಗೆ ಏನು ಬರ್ತದೆ ನೋಡಿರಿ. ಎಟ್ x = 3 ಹಾಕಿರಿ. ಸೊ ಎಫ್ ಆಫ್ -3 ಹಾಕಿ. ಎಫ್ ಆಫ್ -3 ಹಾಕಿದಾಗ ಏನು ಬರ್ತದೆ, ಸೊ 5 × -3 ಓಕೆನಾ. ಸೊ ಅದೇ ಥರ ಇಲ್ಲಿ ಪ್ರಾಬ್ಲಮ್ ಮಾಡಿ. ಸೊ ಏನಾಗುತ್ತೆ -15 - 3 = ವಾಟ್, -8. ಅವಾಗ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಬರ್ತಾ ಇದೆ ನಮಗೆ. ಸೊ ನೀವು ಯಾವ ಥರ ಅದ್ರಿಗೆ ಸ್ಟ್ರೇಟ್ ಲೈನ್ ನೀವು ಲೆಫ್ಟ್ ಸೈಡಿಂದ ಹೋದರೂ ಅಷ್ಟೇ, ರೈಟ್ ಸೈಡಿಂದ ಬಂದರೂ ಅಷ್ಟೇ. ಸ್ಟ್ರೇಟ್ ಲೈನ್ ಫರ್ದರ್ ಕಂಟಿನ್ಯೂಸ್ ಆಗಿದೆ. ಮುಂಚೆ ನಿಮ್ಮ ಗ್ರಾಫ್ ಬಗ್ಗೆ ಐಡಿಯಾ ಇತ್ತು ಅಂತಂದರೆ ಅದು ಪ್ರಾಬ್ಲಮ್ ಮಾಡಲಿಕ್ಕೆ ಹೋಗಲೇಬಾರ್ದು. ಡೈರೆಕ್ಟಾಗಿ ಏನು ಮಾಡಿ ಸಿಂಪಲ್ ಪ್ರಾಬ್ಲಮ್ ಅಲ್ಲ ಈ ರೀತಿ ಬರೀಬೋದು. ಓಕೆ, ಸೊ ಕ್ಲಿಯರಾಗಿ ಏನಾಗಿದೆ ಗಿವನ್ ಫಂಕ್ಷನ್. ಅದೇ ಥರ 5 ಹಾಕ್ರಿ. 5 ಹಾಕಿದಾಗ ಕೂಡ ನಿಮ್ಗೆ ಏನಾಗುತ್ತೆ, ಒಂದು ವ್ಯಾಲ್ಯೂ ಸಿಗುತ್ತೆ. ಸೊ ಹಾಗಾಗಿ ಕೊಟ್ಟಿರೋಂಥ ಫಂಕ್ಷನ್ ಏನು ಕಂಟಿನ್ಯೂಸ್. ಸಿನ್ಸ್ ಇಲ್ಲಿ ಬರೀಬೇಕಿಲ್ಲ, ಸಿನ್ಸ್ ದ ಗಿವನ್ ಫಂಕ್ಷನ್ ಈಸ್ ಪಾಲಿನಾಮಿಯಲ್ ಫಂಕ್ಷನ್. ಸೊ ನಾ ಹೇಳಿಬಿಟ್ಟು ನಾಳೆ ಒಂದು ರಿಸಲ್ಟ್ ಕೂಡ ಹೇಳಿದ್ದೀನಿ, ಪಾಲಿನಾಮಿಯಲ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಎವ್ರಿವೇರ್ ಅಂತ ಹೇಳಿದೆ ನಾನು. ಹೌದಾ, ಸೊ ಹಾಗಾಗಿ ಸಿನ್ಸ್ ದ ಗಿವನ್ ಫಂಕ್ಷನ್ ಈಸ್ ಪಾಲಿನಾಮಿಯಲ್ ಫಂಕ್ಷನ್, ದೇರ್ ಫೋರ್ ದ ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಸ್. ಇಷ್ಟು ಬರೆದ್ರೆ ಸಾಕು. ಸೊ ಲಾಸ್ಟಿಗೆ ಬರೀಬೇಕು. ಸೊ ದೇರ್ ಫೋರ್ ಎಫ್ ಆಫ್ ಎಕ್ಸ್ ಏನ್ರಿ 5x - 3 ಈಸ್ ಕಂಟಿನ್ಯೂಯಸ್ ಫಂಕ್ಷನ್ ಅಟ್ x = ಕೊಟ್ಟಿದ್ದಾನಲ್ಲಿ ವ್ಯಾಲ್ಯೂ ಚೆಕ್ ಮಾಡಿದಾರಲ್ಲ. ಎಟ್ x = 0, -3, -5 ಈ 3 ಪಾಯಿಂಟಲ್ಲಿ ಏನಾಗಿದೆ ಫಂಕ್ಷನು ಕಂಟಿನ್ಯೂಸ್. ನಾಟ್ ಓನ್ಲಿ ದೀಸ್ ಪಾಯಿಂಟ್ಸ್, ಈ 3 ಪಾಯಿಂಟ್ ಅಂತ ಅಷ್ಟೇ ಅಲ್ಲ, ದಿಸ್ ಫಂಕ್ಷನ್ ಡಿಫೈನ್ಸ್ ಫಾರ್ ಎವ್ರಿ ರಿಯಲ್ ನಂಬರ್. ಅವ್ನು ಯಾವುದೇ ವ್ಯಾಲ್ಯೂ ಕೊಟ್ಟರು ಕೂಡ ಫಂಕ್ಷನ್ ಏನಾಗಿರುತ್ತೆ, ಕಂಟಿನ್ಯೂಸ್ ಆಗಿರುತ್ತೆ. ಓಕೆ, ಇನ್ನು ಸೆಕೆಂಡ್ ಒನ್ ಬನ್ನಿ. ಸೆಕೆಂಡ್ ಒನ್ ನೋಡಿ ಯಾವ ರೀತಿ ಇದೆ. ಎಫ್ ಆಫ್ ಎಕ್ಸ್ = 1/(x - 5) ಇದೆ. 1/(x - 5) ವೇರ್ x is not equal to 5 ಅಂತ ಹೇಳ್ತಾನೆ. ಯಾಕೆ x is not equal to 5? ಸಪೋಸ್ 5 ಆದರೆ ಏನಾಗುತ್ತೆ, 1/0 ಆಗಿಬಿಡ್ತದೆ. 5 - 5 ಏನಾಗುತ್ತೆ, 1/0. 1/0 ಏನು, ಇನ್ಫಿನಿಟಿ. ಅಂದರೆ ಫಂಕ್ಷನ್ ಈಸ್ ನಾಟ್ ಡಿಫೈನ್. ಹಾಗಾದರೆ ಕ್ಲಿಯರ್ಲಿ ಫಂಕ್ಷನ್ ಆಗಿದೆ ನಿಮಗಿಲ್ಲೇ ಡಿಫೈನ್ ಆಗ್ತಾ ಇಲ್ಲ. ಹಾಗಾಗಿ ದಿಸ್ ಫಂಕ್ಷನ್ ನೋಡಿ 1.5 ಅನ್ನೋದ್ರಲ್ಲಿ ಮಾತ್ರ ಫಂಕ್ಷನ್ ಆಗಿರುತ್ತೆ, ನಿಮಗಿಲ್ಲೇ ಡಿಸ್ಕಂಟಿನ್ಯೂಟಿ ಆಗಿರುತ್ತೆ. ಇನ್ನು ಉಳಿದ ಎಲ್ಲ ಪಾಯಿಂಟಲ್ಲಿ ಫಂಕ್ಷನ್ ಆಗಿರುತ್ತೆ, ಕಂಟಿನ್ಯೂಸ್ ಆಗಿರುತ್ತೆ. ಪ್ಲೀಸ್ ರಿಮೆಂಬರ್. ಸೊ 1/(x - 5) ಇದೆ ನಿಮಗಿಲ್ಲೇ ಇಲ್ಲಿ ಕಂಪ್ಲೀಟ್. ಸೊ ದ ಗಿವನ್ ಫಂಕ್ಷನ್, ಹೌದಾ, ಸೊ ಗಿವನ್ ಫಂಕ್ಷನ್ ಈಸ್ ರ್ಯಾಷನಲ್ ಫಂಕ್ಷನ್. ಸೊ ರ್ಯಾಷನಲ್ ಫಂಕ್ಷನ್ ಅಲ್ಲರಿ ಇದು. ಸೊ ರ್ಯಾಷನಲ್ ಫಂಕ್ಷನ್ ಅಂದರೆ ಸೊ p(x) / q(x) ಫಾರ್ಮೆಟಲ್ಲಿದೆ ನಿಮಗಿದು. ಸೊ ಎಫ್ ಆಫ್ ಎಕ್ಸ್ = ಸೊ p(x) / q(x) ಫಾರ್ಮೆಟಲ್ಲಿದೆ 1/(x - 5). ಸೊ ಆಲ್ರೆಡಿ ಹೇಳಿದ್ದೀನಿ. ಸೊ ವೇರ್ q(x) ಈಸ್ ನಾಟ್ ಈಕ್ವಲ್ ಟು 0 ಅಂತ ಹೇಳಿದ್ದೀನಿ ಅಲ್ಲಿ. ಹೌದಾ, ಸೊ q(x) ಏನಾದರೂ 0 ಆಗಬಾರ್ದು. ಸೊ 0 ಆಗಬಾರ್ದು ಅಂತಂದರೆ ಇಲ್ಲಿ ಏನಾಗುತ್ತೆ, 5 ಕೊಟ್ಟರೆ ಏನಾಗ್ಬಿಡುತ್ತೆ ನಿಮಗೆ ಇಲ್ಲಿ 0 ಆಗಿಬಿಡುತ್ತೆ. ಸೊ ಹಾಗಾಗಿ ಇಲ್ಲೇನಾಗಿರುತ್ತೆ, ವೇರ್ x ಈಸ್ ನಾಟ್ ಈಕ್ವಲ್ 5 ಅದಕ್ಕೆ ಕೊಟ್ಟಿರೋದು ನಿಮಗೆ. ಹೌದಾ, x 5 ಆಗಿಲ್ಲ ಅಂದರೆ ಮಾತ್ರ ಏನಾಗ್ಬಿಡುತ್ತೆ ನಿಮಗೆ ಫಂಕ್ಷನ್ 0 ಆಗಲ್ಲ. ಹೌದಾ, ಸೊ q(x) ಈಸ್ ನಾಟ್ ಈಕ್ವಲ್ ಟು 0. ಇಲ್ಲಿ p(x) q(x) ಏನು ಪಾಲಿನಾಮಿಯಲ್ ಫಂಕ್ಷನ್ಸ್. ಸೊ p(x) = 1 ಈಸ್ ಎ ಕಾನ್ಸ್ಟೆಂಟ್ ಫಂಕ್ಷನ್. ಹೌದಾ, ಸೊ ಈಸ್ ಎ ಕಾನ್ಸ್ಟೆಂಟ್ ಫಂಕ್ಷನ್ ಏನಾಗಿದೆ, ಕಾನ್ಸ್ಟೆಂಟ್ ಫಂಕ್ಷನ್ ಈಸ್ ಕಾನ್ಸ್ಟೆಂಟ್ ಫಂಕ್ಷನ್. ಸೊ ದೇರ್ ಫೋರ್ ಇಟ್ ಈಸ್ ಕಂಟಿನ್ಯೂಸ್. therefore it is continuous everywhere. ಹೌದಾ, therefore it is continuous function everywhere. ಅದೇ ಥರ ಸಿಮಿಲರ್ಲಿ ಬನ್ನಿ, q(x) ಇದೆ ಏನಿದೆ, x - 5 ಇದೆ. x - 5 ಇದೆ. x - 5 ಕೂಡ ಏನಾಗಿದೆ, ಅದು ಕೂಡ ಏನಾಗಿರುತ್ತೆ ನಮಗಿಲ್ಲಿ ಕಂಟಿನ್ಯೂಸ್ ಫಂಕ್ಷನ್ ಆಗಿರುತ್ತೆ. x - 5 ಈಸ್ ಆಲ್ಸೋ ವಾಟ್, ಕಂಟಿನ್ಯೂಸ್ ಫಂಕ್ಷನ್. ಸೊ ಇಲ್ಲಿ ಹೇಳಿದ್ದಾನೆ ಪ್ರೊವೈಡೆಡ್ q(x) ಹೇಳಿದ್ದಾನೆ. q(x) ನಮಗೆ ಏನಾಗಂಗಿಲ್ಲ, ಇಲ್ಲಿ 0 ಆಗಂಗಿಲ್ಲ. ವೇರ್ x ಈಸ್ ನಾಟ್ ಈಕ್ವಲ್ ಟು 5. x 5 ಆಗಿಬಿಟ್ರೆ 0 ಆಗಿಬಿಡುತ್ತೆ. ಹೌದಾ, therefore x - 5 is also continuous function. x - 5 is also continuous function. ಇದು ಯಾವುದ್ರಿ ಇದು, ಸೊ q(x) ಇದು q(x) x - 5 is also continuous function. ಸೊ ಹಾಗಾಗಿ ಎರಡು ಹೇಳ್ಬೇಕು ನೀವು, ನಿಮಗೆ ಡಿವಿಷನ್ ಹೇಳಿದ್ದೀನಿ ಬೈ ಕೋಶಂಟ್ ಫಂಕ್ಷನ್.
ಕೋಶನ್ ಫಂಕ್ಷನ್ ಹೇಳಿದೆ ನಾನು ನಿಮಗೆ, ಹೌದಾ? ಸೊ ಅಂದರೆ ಏನು? ರ್ಯಾಷನಲ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಎವ್ರಿವೇರ್. ಸೊ ದೇರ್ ಫೋರ್ ರ್ಯಾಷನಲ್ ಫಂಕ್ಷನ್ ಈಸ್ ಇಟ್ ಈಸ್ ಕಂಟಿನ್ಯೂಸ್ ಫಂಕ್ಷನ್ ಫಾರ್ ಎವ್ರಿ ಎಕ್ಸ್ ಬಿಲಾಂಗ್ಸ್ ಟು ಆರ್. ಇದು ಹೌದಾ? ಯಾವುದೇ ಒಂದು ಫಂಕ್ಷನ್ ಹಾಕ್ರಿ, ಯಾವುದೇ ವ್ಯಾಲ್ಯೂ ಹಾಕಿದ್ರು ಕೂಡ ಫಂಕ್ಷನ್ ಏನಾಗುತ್ತೆ? ಕಂಟಿನ್ಯೂಸ್ ಆಗಿರುತ್ತೆ. ಅಂದರೆ ನಿಮಗೆ 0/0 ಇನ್ಫಿನಿಟಿ ಬರಲ್ಲ ಅಂತ ಅರ್ಥ. ರ್ಯಾಷನಲ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಎವ್ರಿವೇರ್. ಸೊ ಹಾಗಾಗಿ ದೇರ್ ಫೋರ್ ಹೇಳ್ಬೇಕು ಲಾಸ್ಟಿಗೆ, ಡೈರೆಕ್ಟಾಗಿ ಬರೋದು ಬಿಡಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1/(x−5) ಈಸ್ ಕಂಟಿನ್ಯೂಸ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು r-5. ಓಕೆನಾ? ನೋಡಿ ಇಲ್ಲಿ ಬರ್ದೇನೆ ಲಾಸ್ಟ್, ಎಫ್ ಆಫ್ ಎಕ್ಸ್ 1/(x−5) ಈಸ್ ಕಂಟಿನ್ಯೂಸ್ ಫಂಕ್ಷನ್ ಫಾರ್ ಎವ್ರಿ ರಿಯಲ್ ನಂಬರ್ ಎಕ್ಸೆಪ್ಟ್ 5 ಅಂತ ಅರ್ಥ. r-5 ಅಂದರೆ ಏನು? ರಿಯಲ್ ನಂಬರಲ್ಲಿ ನಂಬರ್ 5 ಮಾತ್ರ ಬಿಟ್ಬಿಡ್ಬೇಕು. ಅದು ಬಿಟ್ಬಿಟ್ರೆ ಉಳಿದಿದ್ದೆಲ್ಲ ನಂಬರ್ಗೆ ಏನಾಗಿರುತ್ತೆ ಈ ಫಂಕ್ಷನ್ನು? ಕಂಟಿನ್ಯೂಸ್ ಅಂತ ಅರ್ಥ. ಓಕೆನಾ? ಸೊ ದಿಸ್ ಒನ್. ಸೊ ನೆಕ್ಸ್ಟ್ ಇನ್ನು ಫರ್ದರ್ ಕ್ಲಾಸಿಗೆ ಏನು ಮಾಡ್ತೀನಿ ನಾನು? ಸೊ ಇನ್ನೊಂದು ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮ್ಗೆ ಬರುವಂಥ ಕ್ವಶನ್ಸ್ಗಳು, ಡಿಫಿಕಲ್ಟ್ ಕ್ವಶನ್ಸ್ಗಳನ್ನು ಏನು ಮಾಡ್ತೀನಿ? ಸಾಲ್ವ್ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ. ಓಕೆನಾ? ಥ್ಯಾಂಕ್ ಯು.